ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಂ ಗಣಪತಿ ನಮಃ. ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಇವತ್ತಿನ ತರಗತಿಯ ವಿಷಯ ಏನಪ್ಪಾ ಅಂದ್ರೆ ಇದು ಒಂದು ಡೆಮೋ ತರಗತಿ. ಅಂದ್ರೆ ನಿಮ್ಗೆ ಒಂದು ಸ್ವರ ವಿಜ್ಞಾನದ ಬಗ್ಗೆ, ಅಂದ್ರೆ ಶಿವ ಸ್ವರೋದಯ ಶಾಸ್ತ್ರ ಅಂದ್ರೆ ಏನು, ಅದು ಸ್ವರ ವಿಜ್ಞಾನ ಅಂದ್ರೆ ಏನು, ಅದ್ರ ಬಗ್ಗೆ ಕಿರುಪರಿಚಯ. ಅಂದ್ರೆ ಕೆಲವು ಜನ, ಸಾಕಷ್ಟು ಜನ ನನಗೆ ಗ್ರೂಪ್ ನಲ್ಲಿ ಮೆಸೇಜ್ ಮಾಡಿದ್ರು, ಪರ್ಸನಲ್ ಆಗಿ ಫೋನು ಮಾಡಿದ್ರು. ಅವ್ರು ಕೇಳ್ತಾ ಇರೋದು ಸ್ವರ ವಿಜ್ಞಾನ ಅಂದ್ರೆ ಏನು, ನಮಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂದಾಗ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಅಂದೆ. ಆ ವಿಡಿಯೋದಲ್ಲಿ ಕೂಡ ಅವರಿಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ವೇನೋ ಗೊತ್ತಿಲ್ಲ. ದಯವಿಟ್ಟು ಒಂದ್ ಸ್ವಲ್ಪ ನೀವೇ ಕ್ಲಾರಿಟಿ ಕೊಡೋದಕ್ಕಾಗಿ ನಾನು ಈ ಒಂದು ಕಿರುಪರಿಚಯದ ತರಗತಿಯನ್ನ ಇವತ್ತಿನ ದಿನ ವ್ಯವಸ್ಥೆ ಮಾಡಿದ್ದೇನೆ. ಮೊದಲನೇದಾಗಿ ಸ್ವರ ವಿಜ್ಞಾನ ಅಂದ್ರೆ ಏನು, ಇದರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದೆಯಾ, ಅಥವಾ ಇಲ್ಲಿದ್ದವರಿಗೆ ಸ್ವಲ್ಪ ಮಾಹಿತಿ ಇದ್ರೆ ತಿಳಿಸಬಹುದು, ಹಂಗೇನಿಲ್ಲ. ಸ್ವರ ವಿಜ್ಞಾನ ಅಂದ್ರೆ ಶಿವ ಸ್ವರೋದಯ ಶಾಸ್ತ್ರ. ಇದು ಸಾಕ್ಷಾತ್ ಶಿವನಿಂದ ಬಂದಂತ ಒಂದು ವಿದ್ಯೆ. ಸಾಕ್ಷಾತ್ ಶಿವನಿಂದ ಬಂದಂತ ಒಂದು ವಿದ್ಯೆ. ಆ ಶಿವ ಪಾರ್ವತಿಗೆ ಇದರ ಬಗ್ಗೆ ಹೇಳ್ತಾ ಇರ್ತಾನೆ. ಪಾರ್ವತಿಗೆ ಹೇಳುವಾಗ ಅದನ್ನ ಕೇಳಿಸಿಕೊಂಡ ಗಣೇಶ ಅದನ್ನ, ಅಥವಾ ನಂದಿ, ಆ ನಂದಿ ಬಂದು ಋಷಿಮುನಿಗಳ ಮುಂದೆ ಹೇಳ್ತಾನೆ, ಈ ರೀತಿ ಒಂದು ವಿದ್ಯೆಯ ಬಗ್ಗೆ ನಮ್ಮ ಆ ತಂದೆಯವರಾದಂತ ಶಿವ ಪಾರ್ವತಿ ಮುಂದೆ ಹೇಳ್ತಾ ಇದ್ದ ಅಂತೇಳಿ. ಆ ವಿದ್ಯೆಯ ಬಗ್ಗೆ ಋಷಿಮುನಿಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಋಷಿಮುನಿಗಳು ಅದರ ಬಗ್ಗೆ ಅರಿತು ಅದಕ್ಕೆ ಸಂಪೂರ್ಣವಾಗಿ ಒಂದು ರೂಪ ಕೊಡ್ತಾರೆ. ಅದರ ಒಂದು ಗ್ರಂಥ ರೂಪದಲ್ಲಿ ಬರುತ್ತೆ. ಅದೇ ಸ್ವರೋದಯ ಶಾಸ್ತ್ರ ಅಥವಾ ಸ್ವರ ವಿಜ್ಞಾನ ಅಂತ. ಇದು ಸಾವಿರಾರು ವರ್ಷಗಳ ಹಿಂದಿಂದ ಮಾತಿದ್ದು. ಆದ್ರೆ ನಮ್ಮ ಈಚೀಚೆಗೆ ಇದು ಒಂದು 5,000 ವರ್ಷಗಳಿಂದ ಇದು ಪ್ರಚಲಿತದಲ್ಲಿ ಬಂದಿದೆ. 5,000 ವರ್ಷ. ಅದಕ್ಕಿಂತ ಮೊದಲ ಇದೇ ಇಲ್ಲ ಅಂತಿಲ್ಲ. ಇದನ್ನ ಋಷಿಮುನಿಗಳು ತಂದು ನಮಗೆ ಕೊಟ್ಟದ್ದು 5,000 ವರ್ಷಗಳ ಹಿಂದೆ ಇದನ್ನ ನಮಗ್ ಪರಿಚಯ ಮಾಡಿದ್ರು. ನನಗೆ ತಿಳಿದ ಮಟ್ಟಿಗೆ ಇದರ ಬಗ್ಗೆ ಈಚೀಚೆಗೆ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಸ್ವಲ್ಪ ಜನ ಉತ್ಸುಕರಾಗಿದ್ದಾರೆ. ಏನಿದು ಸ್ವರ ವಿಜ್ಞಾನ ಅಂತ. ನಮಗೆಲ್ಲ ಹಳೆ ಇದ್ದಾಗ, ನಾವು ಚಿಕ್ಕವರಿದ್ದಾಗ ಇದ್ರ ಬಗ್ಗೆ ನಮ್ಮ ಅಜ್ಜಂದ್ರು ಮತ್ತು ಅಜ್ಜಿಯರು ಇದ್ರ ಬಗ್ಗೆ ನಮಗೆ ಗೊತ್ತು, ಅವ್ರು ಏನ್ ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು ಅಂತ. ಬಟ್ ನಮ್ಗೆ ಹೇಳ್ತಿದ್ದಿಲ್ಲ. ಏನಾದ್ರೂ ಹೋಗುವಾಗ, ಹೊರಗಡೆ ಹೋಗುವಾಗ ಸ್ವರವನ್ನ ನೋಡಿಕೊಂಡು ಹೋಗ್ತಾ ಇದ್ರು. ಅದು ಸ್ವರ ನೋಡಿಕೊಂಡು ಹೋಗೋದಂದ್ರೆ ಏನು, ಸ್ವರ ವಿಜ್ಞಾನ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳ್ತೇನೆ. ಸ್ವರ ಅಂದ್ರೆ ಶ್ವಾಸ, ನಾವು ಉಸಿರಾಡುವಂತ ಶ್ವಾಸ, ಇದಕ್ಕೆ ಸ್ವರ ಅಂತ ಹೇಳ್ತಾರೆ. ಈ ಸ್ವರ ವಿಜ್ಞಾನದಲ್ಲಿ ಏನೆಲ್ಲ ಇರುತ್ತೆ, ಸ್ವರ ವಿಜ್ಞಾನ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಸ್ವರಗಳ ಬಗ್ಗೆ ಮಾಹಿತಿ ಈ ತರಗತಿಯಲ್ಲಿ ಇರುವಂತದ್ದು. ಸ್ವರಗಳ ಬಗ್ಗೆ ಮಾಹಿತಿನೇ ಈ ತರಗತಿಯಲ್ಲಿ ಇರುವಂತದ್ದು. ಶ್ವಾಸಕ್ಕೆ ಸ್ವರ ಅಂತಾರೆ. ಶ್ವಾಸದಲ್ಲಿ ಈಗ ಸ್ವರಗಳಲ್ಲಿ 3 ವಿಧವಾಗಿವೆ. ಸ್ವರಗಳೇನಿದೆ, 3 ವಿಧಗಳ ಸ್ವರಗಳಿವೆ. ಅದು ಯಾವ ರೀತಿ ಇದೆ ಅಂದ್ರೆ, ಒಂದು ಸಿಂಪಲ್ ಆಗಿ ಆ 3 ವಿಧ ಸ್ವರಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಬೇರೆ ವಿಷಯ ಹೇಳ್ತೀನಿ. ಅದೇನಂದ್ರೆ, ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ನಾಡಿಗಳಂದ್ರೆ ನರಗಳಿವೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಆ 72,000 ನಾಡಿಯಲ್ಲಿ ಅರ್ಧ ಅಂದ್ರೆ 36,000 ಒಂದು ಭಾಗ, 36,000 ಇನ್ನೊಂದು ಭಾಗ. ಈ ರೀತಿಯಾಗಿ ಸ್ವರವನ್ನ ನಾವು ವಿಂಗಡಣೆ ಮಾಡ್ತೇವೆ. ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಏನು ಬರ್ತದೋ ಬರೋದಿಲ್ಲ ಗೊತ್ತಿಲ್ಲ. ನಾವು ಗಳಿಸಿರ್ತಕ್ಕಂಥ ಆಸ್ತಿ ಬರ್ತದ ಬರೋದಲ್ಲ, ಅಣ್ಣ ತಮ್ಮಂದ್ರು ಬರ್ತಾರ ಬರೋದಲ್ಲ, ಅಕ್ಕ ತಂಗಿಯರು ಬರ್ತಾರ ಬರೋದಲ್ಲ, ಹೆಂಡ್ರು ಬರ್ತಾರ ಬರೋದಲ್ಲ, ಮಕ್ಕಳು ಬರ್ತಾರ ಬರೋದಲ್ಲ. ಆದ್ರೆ ನಮ್ಮ ಜೊತೆ ನಮ್ಮ ಸಾಯವರೆಗೂ ಇರೋದು ಇದು ಒಂದೇ ಒಂದು, ಅದೇ ಸ್ವರ. ಈ ಸ್ವರನೇ ನಮ್ಮ ಜೊತೆ ಬರ್ತದ. ಆ ಸ್ವರ ನಿಂತಾಗ ನಾವು ನಿಂತಂತೆ. ನಮ್ಮ ಜೊತೆಗೆ ಇರುವಾಗ, ನಾವು ಸಾಯವರೆಗೂ ನಮ್ಮ ಜೊತೆ ಇರುವಂತದ್ದು ಒಂದೇ ಒಂದು, ಅದು ನಮ್ಮ ಸ್ವರ, ಅದು ಶ್ವಾಸ. ಅದರ ಬಗ್ಗೆನೇ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಿರುಪರಿಚಯ ಮಾಹಿತಿ ಯಾವ ರೀತಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. 5,000 ವರ್ಷಗಳಿಂದ ಇದನ್ನು ಕಂಡುಹಿಡಿದ್ರು ಅಂತ ನಿಮ್ಗೆಲ್ಲ ಆಲ್ರೆಡಿ ಹೇಳಿದೆ. ಇದರ ಬಗ್ಗೆ 72,000 ನಾಡಿಗಳಿದಾವೆ ದೇಹದಲ್ಲಿ ಅಂತ ಹೇಳಿದೆ. ಅರ್ಧ 36,000 ಒಂದು ಭಾಗ, 36,000 ಇನ್ನೊಂದು ಭಾಗ. ಅಂದ್ರೆ 36,000 ಎಡ, 36,000 ಬಲ. ಈ ರೀತಿಯಾಗಿ 72,000 ನಾಡಿಗಳು ನಮ್ಮ ದೇಹದಲ್ಲಿವೆ.
ಇದೊಂಥರ ಯಾವ ತರ ಅಂದ್ರೆ, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ ಮನೆಗೆಲ್ಲ. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಅಲ್ಲೆಲ್ಲೆಲ್ಲಿ ವೈರಿಂಗ್ಗಳು ಮಾಡಿರ್ತೀವಿ. ಎಲ್ಲ ಬಿಲ್ಡಿಂಗ್ ವೈರಿಂಗ್ ತಂದ ಕೇಸಿಂದ ಒಂದು ಒಂದು ಸ್ವಿಚ್ ಬೋರ್ಡ್ ನಲ್ಲಿ ಇಡ್ತೀವಿ. ಒಂದು ಫೇಸ್, ಒಂದು ನ್ಯೂಟ್ರಲ್, ಒಂದು ಇದು ಅರ್ಥ ಅಂತೇಳಿ ಮೂರು ತಂದು ಒಂದು ಬೋರ್ಡ್ ನಲ್ಲಿ ಹಾಕಿರ್ತೀವಿ. ಆ ಬೋರ್ಡೇ ಮೇನ್. ಅದೇ ಈಡ, ಪಿಂಗಳ, ಸುಷುಮ್ನ. ಈಡ, ಪಿಂಗಳ, ಸುಷುಮ್ನ. ಈಡ, ಪಿಂಗಳ, ಸುಷುಮ್ನ. ಇವಕ್ಕೆ ಸ್ವರಗಳ ಅಂತಾರೆ. ಆ ಮೂರು ಸ್ವರಗಳೇ ಹೆಸರು ಏನಪ್ಪಾ ಅಂದ್ರೆ, ಮೂರು ಭಾಗಗಳಾಗಿ ಮಾಡಿದ್ದೇನಪ್ಪಾ ಅಂದ್ರೆ, ಒಂದು ಈಡ, ಒಂದು ಪಿಂಗಳ, ಒಂದು ಇವು ಸುಷುಮ್ನ. ಈಡ ಅಂದ್ರೆ ನಮ್ಮ ಎಡಭಾಗದ ಶ್ವಾಸ ಏನಾಡ್ತದಲ್ಲ ಅದು ಈಡ. ಬಲಭಾಗದಲ್ಲಿ ಆಡಿದ್ದು ಅದು ಪಿಂಗಳ. ಎರಡೂ ಕಡೆ ಆಡ್ತಿತ್ತಂದ್ರೆ ಅದು ಸುಷುಮ್ನ. ನಾವೆಲ್ಲ ಶ್ವಾಸವನ್ನು ತಗೋಬೇಕಾದ್ರೆ, ನಾವು ಶ್ವಾಸವನ್ನು ಎಳೆದುಕೊಳ್ಬೇಕಾದ್ರೆ ನಾಭಿಯಲ್ಲಿ ತಗೊಂಡು ನಾಭಿ ಮುಖಾಂತರ ಮತ್ತೆ ಹೊರಗೆ ಬಿಡ್ಬೇಕು. ಕೆಲವು ಜನ ನೋಡಿದ್ದೀನಿ, ಶ್ವಾಸ ತಗೊಂತಾರೆ ಎದಿಮಟ್ಟಿಗೆ ಸ್ವಲ್ಪ, ಆಮೇಲೆ ಹೊರಗೆ ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಶ್ವಾಸ ಆ ರೀತಿ ತಗೋಬಾರ್ದು. ಒಂದ್ಸಲ ನಾವು ಶ್ವಾಸ ತಗೊಂಡಾಗ ಅದು ನಾಭಿ ಒಳಗೆ ಹೋಗ್ಬೇಕು. ನಾಭಿ ಒಳಗೆ ಹೋಗಿ ಆನಂತರ ಹೊರಗೆ ಬರ್ಬೇಕು. ಅದು ನಿಜವಾಗಿ ಶ್ವಾಸ ತಗೊಳ್ಳುವಂತ ಒಂದು ಪದ್ಧತಿ. ನೀವು ಮೇಲಿನ ಮೇಲೆ ತಗೊಂಡ್ರೆ ಅದು ಪದ್ಧತಿ ಅಲ್ಲ. ಇದೆಲ್ಲ ಪ್ರಾಣಾಯಾಮ ಮತ್ತು ಯೋಗ ಯಾರು ಕಲ್ತಿರ್ತಾರೋ ಅವ್ರಿಗೆ ಸ್ವಲ್ಪ ಇದು ಈಸಿ ಆಗ್ತದೆ. ನಾ ಹೇಳಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಈ ಸ್ವರ ವಿಜ್ಞಾನದ ಬಗ್ಗೆ ತಿಳ್ಕೊಂಡವ್ರಿಗೆ ಜೀವನದಲ್ಲಿ ಯಾವುದೇ ತೊಂದರೆ ಕೂಡ ಅವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಈ ಸ್ವರ ವಿಜ್ಞಾನ ಯಾವ ರೀತಿ ಇದೆ ಅಂದ್ರೆ, ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ಎಲ್ಲಾ ಶಾಸ್ತ್ರಗಳು, ಗ್ರಹಗಳಿಗಂತೂ ಮೀರಿದ ಪಂಚತತ್ವಗಳು ಮೀರಿದು ಸ್ವರ ವಿಜ್ಞಾನ. ಸ್ವರ ವಿಜ್ಞಾನಕ್ಕಿಂತ ಅಧಿಕ ಯಾವ್ದಪ್ಪ ಅಂದ್ರೆ ಅದು ಗಾಯತ್ರಿ ಸಿದ್ಧಿ. ಅದು ಗಾಯತ್ರಿ ಸಿದ್ಧಿ ಅಷ್ಟು ಈಸಿ ಅಲ್ಲ. ಅದು ಲಾಸ್ಟ್ ಗಾಯತ್ರಿ ಸಿದ್ಧಿ ಆದವರಿಗೆ ಪ್ರಪಂಚನೇ ಸಿದ್ಧಿ ಮಾಡ್ಕೊಂಡ. ಅದಕ್ಕಿಂತ ತೆಳಗ ಅಂದ್ರೆ ಇದು ಸ್ವರ ವಿಜ್ಞಾನಕ್ಕಿಂತ ಕೆಳಗ ಅಂದ್ರೆ ಪಂಚಪಕ್ಷಕ್ಕಿಂತ ಕೆಳಗ ಅಂದ್ರೆ ನಮ್ಮ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಇವೆಲ್ಲ. ಒಂದ್ರ ಮೇಲೆ ಒಂದು ಈ ರೀತಿ ಇವೆಲ್ಲ ಪಂಚತತ್ವಗಳನ್ನ ನಮ್ಮ ಅಡಿಯಲ್ಲಿ ಇಟ್ಟುಕೊಂಡು ನಮಗೆ ಬೇಕಾದ ಹಾಗೆ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳುವಂತ ಒಂದು ಸಾಧನೆ ಅದು ಸ್ವರ ವಿಜ್ಞಾನ. ನಾ ಹೇಳಿದೆ ನಿಮ್ಗೆ, ಒಂದು ಕಡೆ 36, ಒಂದು ಕಡೆ 36 ಇರ್ತಾವ ಅಂತೇಳಿ. ಈ ರೀತಿ ಮನುಷ್ಯನ ದೇಹದಲ್ಲಿ ಎರಡು ಭಾಗಗಳಿರ್ತವೆ. ಒಂದು ಹೆಣ್ಣು ಮತ್ತೊಂದು ಗಂಡು. ಈ ಭಾಗ ಹೆಣ್ಣು ಅಂತಾರೆ, ಈ ಭಾಗ ಗಂಡ ಅಂತಾರೆ. ಆದ್ರೆ ಆಕ್ಚುಲಿ ಇಲ್ಲಿ ಕ್ರಾಸ್ ಬರ್ತದೆ. ಈ ಭಾಗ ಇಲ್ಲಿ ಶಿವನ ಭಾಗ, ಇದು ಚಂದ್ರನ ಭಾಗ, ಅಂದ್ರೆ ಪಾರ್ವತಿಯ ಭಾಗ. ಅರ್ಧನಾರೀಶ್ವರ ಅಂತೀವಿ. ಇದು ಶಿವ, ಇದು ಚಂದ್ರ. ಈ ಶಿವನ ಒಂದು ನಾಡಿ ಏನಿರ್ತದ ಸ್ವರ, ಅದು ಹಿಂಗ್ ಕ್ರಾಸ್ ಬರ್ತಿರ್ತದ. ಇದು ಕೂಡ ಕ್ರಾಸ್ ಬರ್ತದ. ಸೈಂಟಿಫಿಕ್ ಆಗಿ ಇದು ನಿಮ್ಗೆ ಎಲ್ರಿಗೂ ಗೊತ್ತಿರ್ತದ. ಈ ಕ್ರಾಸ್ ಆಗುವಾಗ ಎರಡು ಕ್ರಾಸ್ ಬಂದು ಒಂದು ಪಾಯಿಂಟ್ ಬರ್ತದ, ಆಗ್ನೇಯ ಚಕ್ರ. ಆ ಆಗ್ನೇಯ ಚಕ್ರ ಅಂತ ಎರಡು ಇಲ್ಲಿ ಡಿವೈಡ್ ಆಗ್ತಾವ. ಆವಾಗ ನಾವು ಇದಕ್ಕ ಏನಂತೀವಿ? ಚಂದ್ರ ಅಂತೀವಿ. ಇದಕ್ಕ ನಾವು ಸೂರ್ಯ ಅಂತೀವಿ. ಅರ್ಥ ಆಯ್ತ್ರ? ಇದಕ್ಕ ಸೂರ್ಯ ಅಂತೀವಿ, ಇದಕ್ಕೆ ನಾವು ಚಂದ್ರ ಅಂತೀವಿ. ಯಾಕಂದ್ರೆ ಸೂರ್ಯ ಇಲ್ಲಿ ಇರ್ತಾನೆ, ಚಂದ್ರ ಈ ಕಡೆ ಇರ್ತಾನೆ. ಬಲಭಾಗದಲ್ಲಿ ನಿಮಗೆ ಗೊತ್ತಿರ್ಬೇಕು. ನನ್ನ ಹಿಂದ ಭಾಗ ಕಾಣ್ತಿದ್ರೆ ನಿಮ್ಗೆ ಗೊತ್ತಿರ್ತದೆ. ನನ್ನ ಹಿಂದ ಭಾಗ ನಿಮಗೆ ಕಾಣ್ತಿದೆ ಯಾವುದು? ಈ ಕಡೆ ಬಲಭಾಗದಲ್ಲಿ ಚಂದ್ರ ಇದೆ, ಅಂದ್ರೆ ಪಾರ್ವತಿ ಇದ್ದಾಳೆ. ಎಡಭಾಗದಲ್ಲಿ ಶಿವ ಇದ್ದಾನೆ. ಅದು ಕ್ರಾಸ್ ಆದಾಗ ಬಲಭಾಗಕ್ಕೆ ಶಿವ ಬರ್ತಾನೆ, ಎಡಭಾಗಕ್ಕೆ ಚಂದ್ರ ಬರ್ತಾನೆ. ಇಲ್ಲಿ ಅಂತ ಹೇಳಿದ್ ಪಾಯಿಂಟ್, ಇಲ್ಲಿ ಅಂತ ಹೇಳಿದ್ರೆ ಡಿವೈಡ್ ಆಗ್ತಲ್ಲ, ಅದು ಸೊಳ್ಳೆಲಿಂದ ಶ್ವಾಸಲಿಂದ ಮುಖಾಂತರ ಬರ್ತಿರ್ಬೇಕಾದ್ರೆ ನಾವು ಇದಕ್ಕೆ ನಾವು ಈಡ ಅಂತೀವಿ, ಇದಕ್ಕೆ ನಾವು ಪಿಂಗಳ ಅಂತೀವಿ. ಎರಡು ನಡೀತಿತ್ತಂದ್ರೆ ಸುಷುಮ್ನ ಅಂತೀವಿ. ನನ್ನ ಹಿಂದಿನ ಚಿತ್ರ ನಿಮಗೆ ಬಹುಶಃ ಕಾಣ್ತಿರ್ಬೋದು ಅಂತ ನನಗನ್ಸ್ತದೆ. ಸರಿಯಾಗಿ ಕಾಣ್ತಿದೆ ಅಂತ ನನಗನ್ಸ್ತದೆ. ನನ್ನ ಹಿಂದಿನ ಚಿತ್ರ ನೋಡಿದ್ರೆ ನಮಗೆ ಕಾಣ್ತಿರ್ಬೋದಲ್ಲಿ. ಎಸ್, ಈ ಭಾಗ ನಾನು ಹೇಳ್ತಿದ್ದೇನಲ್ಲ, ಇದು ನಿಮ್ಗೇನಪ್ಪಾ ಅಂದ್ರೆ ಪಾರ್ವತಿ ದೇವ ಅಂದ್ರೆ ಹೆಣ್ಣಿನ ಭಾಗ. ಇದು ಬಂದ್ಬಿಟ್ಟು ಗಂಡಿನ ಭಾಗ. ಇಲ್ಲಿ ಎರಡು ಬಾರುವಾಗ ಕ್ರಾಸ್ ಆಗ್ತದಲ್ಲ, ಇಲ್ಲಿ ಈ ಪಾಯಿಂಟ್ ಅಂತ ಹಿಡಿದು ಇಲ್ಲಿ ಕ್ರಾಸ್ ಆದಾಗ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಇದು ಅದಕ್ಕೆ ಇಲ್ಲಿ ಸೂರ್ಯ ಅಂತ ಕೊಡ್ತಾರೆ, ಇದು ಚಂದ್ರ ಅಂತ ಕೊಡ್ತಾರೆ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಸೂರ್ಯ ಚಂದ್ರ ಅಂತ. ಅಲ್ಲಿ ಕ್ರಾಸ್ ಆದಾಗ ಏನಪ್ಪಾ ಅಂದ್ರೆ ಇದು ಸೂರ್ಯನಾಡಿ, ಇದು ಚಂದ್ರನಾಡಿ ಅಂತ. ಈ ತರವಾಗಿ ಬಲಭಾಗಕ್ಕೆ ಬರ್ತಕ್ಕಂಥದ್ದು ಸೂರ್ಯನಾಡಿ. ತಿಳ್ಕೊಟ್ರೆ ಅವಾಗ್ಲಿ. ಬಲಭಾಗಕ್ಕೆ ಬರ್ತದ್ದು ಸೂರ್ಯನಾಡಿ, ಎಡಭಾಗಕ್ಕೆ ಬರ್ತಾ ಇರ್ತಕ್ಕಂಥ ಶ್ವಾಸ ಚಂದ್ರನಾಡಿ. ಎರಡೂ ಕೂಡಿ ಬರ್ತಿದ್ರೆ ಅದಕ್ಕೆ ಸುಷುಮ್ನ ಅಂತಾರೆ. ಎರಡೂ ಕೂಡಿ ಬರ್ಸಿದ್ರೆ ಅದಕ್ಕೆ ಸುಷುಮ್ನ ಅಂತಾರೆ. ಈ ರೀತಿಯಾಗಿ ನಾವು ಈಡ, ಪಿಂಗಳ ಮತ್ತು ಸುಷುಮ್ನ. ಈಡ ಅಂದ್ರೆ ಇದು, ಪಿಂಗಳ ಅಂದ್ರೆ ಈಡ ಅಂದ್ರೆ ಚಂದ್ರನಾಡಿ, ಪಿಂಗಳ ಅಂದ್ರೆ ಸೂರ್ಯನಾಡಿ, ಇದು ಸುಷುಮ್ನ ಅಂದ್ರೆ ಎರಡು ಆಡೋದಕ್ಕೆ. ಇದು ಈಡ ಮತ್ತು ಪಿಂಗಳ
ಸುಷುಮ್ನ ಅಂತ ಈ ರೀತಿಯಾಗಿ ನಾವು ಇದನ್ನ ಇದು ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ವರ ವಿಜ್ಞಾನ ಅಂತಕ್ಕಂಥ ಸಾಕ್ಷಾತ್ ಶಿವನಿಂದ ಬಂದಂತ ಒಂದು ನಮಗೆಲ್ಲ ಪ್ರಸಾದ ಅಂತ ಹೇಳ್ಬೇಕು. ಶಿವನಿಂದ ನಮ್ಮ ಮನುಕುಲಕ್ಕೆ ಬಂದಂತ ಒಂದು ಪ್ರಸಾದ ಅಂತಾನೆ ಹೇಳ್ಬೇಕು. ಇದನ್ನು ಯಾರು ದಿನನಿತ್ಯ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರಿಗೆ ಯಾವ ತರಹದ ತೊಂದರೆಗಳು ಬರಲ್ಲ. ಯಾಕಂದ್ರೆ ತಮ್ಮ ಜೀವನ ಯಾವ ರೀತಿ ರೂಪಿಸ್ಕೊಳ್ಬೇಕನ್ನೋದೇ ಹೇಳ್ಕೊಳ್ಳುವಂತ ಒಂದು ಶಾಸ್ತ್ರನ ಈ ಒಂದು ಸ್ವರ ವಿಜ್ಞಾನ ಆಗಿರ್ತದೆ. ಅದಕ್ಕೋಸ್ಕರ ಯಾರು ಕೂಡ ಇದನ್ನ ಕಲಿದೇ ಇರಬಾರ್ದು. ಸ್ವಲ್ಪನಾದ್ರೂ ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಓಕೆ, ಈಗ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ಇರ್ತದೆ ಜೀವನದಾಗ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ಇರ್ತದೆ. ಬಡಿಗೆ ಕೆಲಸನೇ ಮಾಡಬೇಕು, ಕುಂಬಾರ ಕೆಲಸನ ಮಾಡಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು, ಇಂಜಿನಿಯರ್ ಕೆಲಸ ಮಾಡ್ತಿರ್ಬೇಕು, ಕನ್ಸ್ಟ್ರಕ್ಷನ್ ಕೆಲಸನೇ ಮಾಡ್ತಿರ್ಬೇಕು. ಅದೇ ಪ್ರಕಾರ ಕೂಡ ಈ ನಮ್ಮ ಸ್ವರ ವಿಜ್ಞಾನದಲ್ಲಿ ಕೂಡ ಅದೇ ಕೆಲಸನೇ. ಯಾವ ಕೆಲಸ ಯಾವಾಗ ಮಾಡ್ಬೇಕು ಅಂದ್ರೆ ಯಾವ ಒಂದು ಕೆಲಸ ಮಾಡುವಾಗ ಯಾವ ಸ್ವರ ಆಡ್ತಿರ್ಬೇಕು, ಆವಾಗ ನಾವು ಯಾವ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದ. ಚಂದ್ರನಾಡಿದ್ದಾಗ ಯಾವ ಕೆಲಸ ಮಾಡಿದ್ರೆ ನಮಗೆ ಸಕ್ಸಸ್ ಆಗ್ತದ, ಸೂರ್ಯನಾಡಿದ್ದಾಗ ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತದ. ಅವುಗಳ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಶಾಸ್ತ್ರನ ಈ ನಮ್ಮ ಸ್ವರ ಯೋಗ. ನಿಮಗೆ ಗೊತ್ತಿರಬೇಕು, ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಸುಷ್ಮತಾ ಸೇನ್ ಆಗಿರ್ಬೋದು ಅಥವಾ ಅಂಬಾನಿಯವರು ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಪಾಸ್ ತಗೊಂತಾರೆ. ನೀವು ಗಮನಿಸಿ, ಅವ್ರು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಪಾಸ್ ತಗೊಂತಾರೆ. ಯಾಕಂದ್ರೆ ಸ್ವರವನ್ನು ತೆಗೆದುಕೊಂಡು ಬಿಡುವಾಗ ಮಾತಾಡ್ತಾರ ಅವ್ರು. ಅದಕ್ಕೆ ಆ ಮಾತಿನಲ್ಲಿ ವಜನ ಇರ್ತದೆ, ಅಂದ್ರೆ ಆ ಮಾತಿನಲ್ಲಿ ಒಂದು ತೂಕ ಇರ್ತದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಯಾರನ್ನಾದ್ರೆ ಸ್ವರ ತಗೊಂಡು ಬಿಡ್ತಾ ಮಾತಾಡಿದಾಗ, ನಾವು ಬಿಡುವಾಗ ಮಾತಾಡ್ತೀವಲ್ಲ ಆ ಮಾತನ್ನ ಒಂದು ವೇಟ್ ಇರ್ತಲ್ಲ ಆ ಮಾತಿನಲ್ಲಿ. ಸ್ವರ ತಗೋಬೇಕು, ತಗೊಂಡು ಹೋಲ್ಡ್ ಮಾಡಿ ಬಿಡ್ತಿರ್ಬೇಕಾದ್ರೆ ಮಾತಾಡ್ತಿರ್ಬೇಕು. ಇದು ಒಂದು ಪದ್ಧತಿ. ನೀವು ಯಾರನ್ನಾದ್ರೂ ಹಿರಿಯರನ್ನ ಅಬ್ಸರ್ವ್ ಮಾಡಿ, ಏನಾದ್ರೂ ಕಾರ್ಯ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನೋಡ್ತಾರೆ ಹಿಂಗೆ ಮಗುವಿನ ತೆಳಗಾಡಿಸ್ಕೊಂಡು. ಅದು ಒಂದು ಪದ್ಧತಿ. ಯಾವ ರೀತಿ ಸ್ವರ ನೋಡ್ಬೇಕು, ಯಾವ್ದು ನಡೆದ ನಮ್ಮ ಸ್ವರ ಅಂತ ನೋಡಿದಾಗ ಒಂದೆರಡು ಪೇಪರ್ ತಗೊಳ್ಳಿ. ಸನ್ಲೈಟ್ ಪೇಪರ್ ತಗೊಂಡು ಅದನ್ನೇನ್ ಮಾಡಿ ಅಂದ್ರೆ 1 ಮೀಟರ್ ಈ ರೀತಿ 2 ಪೇಪರ್ ತಗೊಂಡಾಗ ಈ ರೀತಿ 2 ಪೇಪರ್ ನಿಮ್ಮ ನಡೆಯುತ್ತೆ ಇಷ್ಟು ಹಿಡ್ಬಿಡ್ರಿ. ಇಷ್ಟು ಹಿಡಿದು ಸ್ವಲ್ಪ ಉಶ್ವಾಸ ಎಳೆದು ಬಿಡ್ರಿ. ನೋಡಿ ಯಾವ್ದು ಬರ್ತಾ ಇದೆ, ಈಗ ನಿಮಗೆ ಗೊತ್ತಾಗುತ್ತೆ ಯಾವ್ದು ಬರ್ತಿದೆ ಅಂತೇಳಿ. ಬಲಭಾಗ ನಂದು ಈಗ ಸೂರ್ಯನಾಡಿ ಆಡ್ತಾ ಇದೆ. ಈ ರೀತಿಯಾಗಿ ನೀವು ಸ್ವರಗಳನ್ನು ಚೆಕ್ ಮಾಡಿಕೊಳ್ಳಂತ ಇದೊಂದು ಪದ್ಧತಿ ಅಷ್ಟೇ. ಯಾವ ರೀತಿ ಸ್ವರ ನೋಡಬೇಕು, ಅಥವಾ ಇಲ್ಲಿ ಕೈ ಹಿಡಿದಾಗ ಗೊತ್ತಾಗುತ್ತೆ ಆ ಯಾವ್ದು ವೇಗವಾಗಿ ಆಡ್ತಿರುತ್ತೆ, ಯಾವ್ದು ಬಿಸಿಯಾಗಿರ್ತದೋ ಸ್ವಲ್ಪ, ಅದು ಒಂದು ನಮ್ಮ ಸ್ವರ ಆಗಿರ್ತದೆ. ಯಾವ ಸ್ವರ ಬಿಸಿ ಬೆಚ್ಚನೆ ಅನುಭವ ಆಗ್ತದೋ ಅದು ಆ ಸ್ವರ ಆಡ್ತಿರ್ತದೆ. ಈ ಕಡೆ ಆಡಿದಾಗ ಆ ಸ್ವರ ಬೆಚ್ಚಗಿರುತ್ತೆ, ಈ ಕಡೆ ಆಡಿದಾಗೂ ಆ ಸ್ವರ ಬೆಚ್ಚಗಿರುತ್ತೆ. ಒಂದೊಂದ್ಸಲ ನಮ್ಗೆ ಅನುಭವಕ್ಕೆ ಏನು ಬರ್ತದೆ, ಎರಡೂ ಸ್ವರಗಳು ಆಡಿದಂತ ಅನುಭವ ಬರುತ್ತೆ. ಹಂಗಿರೋದಿಲ್ಲ. ಯಾವುದೋ ಒಂದು ಜಾಸ್ತಿ, ಎರಡರಲ್ಲಿ ಯಾವ್ದಾದ್ರು ಒಂದು ಜಾಸ್ತಿ ಇದ್ದೇ ಇರುತ್ತೆ. ಆ ಸ್ವರ ನೋಡುವಾಗ ನಿಮಗೆ ಗಮನಕ್ಕೆ ಬರ್ತದೆ. ನಿಮಗನ್ಸಲ ಸರ್ ನಮ್ ಯಾವಾಗ್ಲೂ 2 ಸ್ವರ ಆಡ್ತಾ ಇರ್ತಾವ್ರಿ. ತಪ್ಪು. ಯಾವಾಗ್ಲೂ 2 ಸ್ವರ ಆಡಿದ್ರೆ ಅವನು ಇರೋದೇ ಇಲ್ಲ. ತಿಳ್ಕೊಡ್ರಿ, ಸುಷುಮ್ನ ಆಡಿದ್ರೆ ಅವನು ಇರೋದೇ ಇಲ್ಲ. ಇದೇ ಈ ವಿದ್ಯೆಗಳನ್ನ ತಿಳ್ಕೊಂತದ್ದು, ಇದೆಲ್ಲ ತಿಳ್ಕೊಂತದೇ ಇದು. ಯಾವಾಗ ಯಾವ ಸ್ವರ ನಡೀತಿರ್ಬೇಕು, ಯಾವಾಗ ಯಾವ ಸ್ವರ ನಡಿಬಾರ್ದು. ಈಗ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಜ್ವರ ಬಂದವಪ್ಪ. ಜ್ವರ ಬಂದಾಗ ನೀವು ಏನ್ ಮಾಡ್ತೀರಿ ಅಂದ್ರೆ, ನೀವು ನಿಮ್ಮ ಬಲಭಾಗದ ಕಡೆ ಮಲ್ಕೋಬೇಕು. ಯಾಕಂದ್ರೆ ನೀವು ಇದನ್ನ ಆಕ್ಟಿವ್ ಮಾಡ್ಬೇಕಂದ್ರೆ ಈ ಕಡೆ ಮಲಗಬೇಕು. ಈ ಕಡೆ ಮಲಗಿದಾಗ ಈ ಭಾಗ ಆಕ್ಟಿವ್ ಆಗುತ್ತೆ. ಜ್ವರ ಬಂದಾಗ ನೀವು ಇದು ಚಂದ್ರನಾಡಿ ಇದನ್ನ ಆಕ್ಟಿವ್ ಮಾಡಿದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ದೇಹ ತಂಪಾಗುತ್ತೆ. ಜ್ವರ ಬಂದಾಗ ದೇಹ ಉಷ್ಣದಲ್ಲಿ ಇರ್ತದ. ಆವಾಗ ನೀವೇನ್ ಮಾಡ್ಬೇಕಂದ್ರೆ ಬಲಭಾಗದಲ್ಲಿ ಮಲ್ಕೊಂಡಾಗ, ಸತತವಾಗಿ ಮಲ್ಕೊಂಡಾಗ ದೇಹ ಇದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ಓಪನ್ ಆದಾಗ ದೇಹ ಕೂಲ್ ಆಗುತ್ತೆ. ಕೆಲವು ಮಂದಿ ಕೇಳಿರ್ಬೋದು ನೀವು ಹೇಳೋದನ್ನ, ಸಾಯಂಕಾಲ ಅಥವಾ ರಾತ್ರಿ ಊಟ ಮಾಡಿದ್ಮೇಲೆ ಮಲಗಬೇಕಾದ್ರೆ ಎಡಭಾಗದಲ್ಲಿ ಮಲಗುವ ಅಂತ. ಯಾಕಂದ್ರೆ ನೀವು ಎಡಭಾಗದಲ್ಲಿ ಮಲಗಿದಾಗ ನಿಮ್ಮ ಬಲಭಾಗ ಓಪನ್ ಆಗುತ್ತೆ. ಆ ಬಲಭಾಗ ಓಪನ್ ಆದಾಗ ಸೂರ್ಯನಾಡಿ ಓಪನ್ ಆಗುತ್ತೆ. ಸೂರ್ಯನಾಡಿ ಓಪನ್ ಆದಾಗ ಏನಾಗುತ್ತೆ ಅಂದ್ರೆ, ನೀವು ಉಂಡಂತ ಊಟ, ನೀವು ತಿಂದಂತದ ಆಹಾರ ಏನಿರ್ತಲ್ಲ ಜೀರ್ಣ ಆಗುತ್ತೆ. ಅದಕ್ಕೆ ಜೀರ್ಣಕ್ರಿಯೆಗೆ ಶಕ್ತಿ ಬೇಕು, ಎನರ್ಜಿ ಬೇಕು. ಎನರ್ಜಿ ಇಲ್ಲ ಅಂದ್ರೆ ಅದು ಇದಾಗಲ್ಲ. ಅದಕ್ಕೆ ಊಟ ಮಾಡಿದಾಗ ಜಾಸ್ತಿ ನೀರು ಕುಡ್ಬೇಡ್ರಿ ಅಂತಾರ. ಸ್ವಲ್ಪ ಕುಟ್ರಿ, ಆಮೇಲೆ 1 ತಾಸು ಬಿಟ್ಟು ಕುಟ್ರಿ ಅಂತೇಳಿ. ಬಿಕಾಸ್ ಅದೇ ಕಾರಣ. ಯಾಕಂದ್ರೆ ಊಟ ಮಾಡುವಾಗ ನಮ್ಮ ಕ್ರಿಯೆ, ನಮ್ಮ ಸ್ವರ ಏನಿರ್ತಲ್ಲ ಬಲಭಾಗದಲ್ಲಿ ಇರ್ಬೇಕು, ಬಲಭಾಗದಲ್ಲಿ ಇರ್ತದ. ಎಡಭಾಗದಲ್ಲಿದ್ದಾಗ ಊಟ ಮಾಡಬೇಡಿ. ಎಡಭಾಗದಲ್ಲಿದ್ದಾಗ ನೀರು ಕುಡ್ರಿ, ಬಲಭಾಗದಲ್ಲಿದ್ದಾಗ ಊಟ ಮಾಡಿ. ಇದು ಪದ್ಧತಿ, ಸ್ವರಗಳ ಪದ್ಧತಿ.
ಸುಷುಮ್ನದಲ್ಲಿದ್ದಾಗ ಏನು ಮಾಡಬಾರ್ದು. ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಕೇಳಿ. ನಮ್ಮ ಸ್ವರಗಳು ಯಾವ ನಡೆದಿರ್ತಾವ ನೋಡ್ಬೇಕು ಮೊದಲ. ನಮ್ಮ ಬಲಭಾಗದಲ್ಲಿ ನಡೆದ್ರೆ ಊಟ ಮಾಡ್ಬೇಕಾದ್ರೆ ಅದ್ರ ನಾವು ಊಟ ಮಾಡಬೇಕು. ಎಡಭಾಗದಲ್ಲಿ ಅಂದ್ರೆ ಊಟ ಮಾಡಬಾರ್ದು. ಅದು ಅಜೀರ್ಣ ಆಗ್ತದೆ, ಜೀರ್ಣ ಆಗಲ್ಲ. ಇನ್ನ ಸ್ವರಗಳನ್ನ ಬದಲಾವಣೆ ಮಾಡುವಂಥದ್ದು ಪದ್ಧತಿ ಇದೆ. ಯಾವ ರೀತಿ ಬದಲಾವಣೆ ಮಾಡಬೇಕು, ನನಗಿದು ಬಲಗಡೆ ನಡೆದದಪ್ಪ, ಈಗ ಎಡಗಡೆ ಬೇಕಾಗಿದೆ, ಏನ್ ಮಾಡಬೇಕು ಅಂದಾಗ ಅವಾಗ ನೀವು ನಮ್ಮ ಒಂದು ತರಗತಿಯಲ್ಲಿ ನಾವು ಆ ಪದ್ಧತಿನ ಹೇಳಿಕೊಡ್ತೀವಿ. ಯಾವ ರೀತಿ ಸ್ವರಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು. ಒಂದು 5 ಇಲ್ಲ 10 ನಿಮಿಷದಾಗ ಸ್ವರ ಬದಲಾವಣೆ ಮಾಡಿಕೊಳ್ತಾರೆ ಮನುಷ್ಯ. ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮಗೆ. ಕನಿಷ್ಠ ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆದ್ರೆ 3 ನಿಮಿಷದಲ್ಲಿ ಸ್ವರ ಬದಲಾವಣೆ ಮಾಡ್ಕೊಳ್ತಾನೆ. ಅವ್ನು ಬರೀ ಆರ್ಡರ್ ಕೊಟ್ಟರು ಸಾಕು ಸಬ್ ಕಾನ್ಸಿಯಸ್ ಮೈಂಡ್ಗೆ. ವಿದಿನ್ 3 ಮಿನಿಟ್ ನಲ್ಲಿ ನಿಮ್ಗೆ ಸ್ವರ ಬದಲಾವಣೆ ಆಗುತ್ತೆ. ಅಷ್ಟು ಇದರಲ್ಲಿ ಪವರ್ ಇದೆ, ನಿಮ್ಮ ದೇಹದಲ್ಲಿ ಅಷ್ಟು ಶಕ್ತಿ ಇದೆ. ಅದನ್ನ ಉಪಯೋಗಿಸಿಕೊಳ್ಳುವಂತ ತಿಳಿವಳಿಕೆ ನಂಬಲ್ಲಿ ಇಲ್ಲ ಯಾರಿಗೂ. ಅದು ಹೇಳಿಕೊಟ್ಟಾಗ ಇದನ್ನ ನಾವು ಮಾಡಿಕೊಳ್ಬೇಕಾಗ್ತದೆ. ಸಾಧನೆಯಿಂದ ಬರ್ತಕ್ಕಂಥದ್ದು. ಏನೋ ನಾವು ವಿದ್ಯೆ ಕಲ್ತೀವಿ ಬಂತು ನಾಳೆಗೆ ಶುರು ಮಾಡ್ತಂತಲ್ಲ, ಸತತ ಸಾಧನೆಯಿಂದ ಆಗುವಂತ ಒಂದು ಇದು. ಯಾಕಂದ್ರೆ ಇದು ಅಲ್ಟಿಮೇಟ್. ಅಷ್ಟು ಈಸಿಯಾಗಿದ್ದು ಒಲಿಯೋದಿಲ್ಲ. ಒಲ್ತ್ರೆ ನಿಮ್ಮ ಗೆಲುವು ಖಂಡಿತ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಖಂಡಿತ. ಏನೇ ಇರಲಿ ಜೀವನದಲ್ಲಿ, ಏನೇ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಹೆಲ್ತ್ ಸಮಸ್ಯೆ ಇರಲಿ, ವೆಲ್ತ್ ಸಮಸ್ಯೆ ಇರಲಿ, ಏನೇ ಸಮಸ್ಯೆಗಳಿರಲಿ, ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದರಲ್ಲಿದೆ. ನಿಮ್ಮ ಆರೋಗ್ಯ ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದು ಇದ್ರೊಳಗಿದೆ. ನಿಮ್ಮ ಪ್ರತಿನಿತ್ಯದ ಕೆಲಸಗಳು ಹೇಗೆ ಆಗ್ಬೇಕು, ಸಕ್ಸಸ್ ಆಗ್ಬೇಕು ಅನ್ನೋದನ್ನು ಇದ್ರೊಳಗಿದೆ. ಪ್ರತಿದಿನ ಎದ್ದು ಕೂಡ ಏನ್ ಮಾಡ್ಬೇಕು ನಾವು, ಅದನ್ನು ಇದ್ರೊಳಗಿದೆ. ಎದ್ದ ನಂತರ ಸ್ವರ ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು, ಯಾವ ಸ್ವರನ ಆಕ್ಟಿವ್ ಇರಬೇಕು, ಯಾವ ವಾರದಲ್ಲಿ ಇರಬೇಕು, ಯಾವ ತಿಥಿಯಲ್ಲಿ ಇರಬೇಕು. ಇವತ್ತು ಶನಿವಾರ ಯಾವ ಸ್ವರವನ್ನ ನಾವು ಬೆಳಗ್ಗೆ ಆಕ್ಟಿವ್ ಮಾಡ್ಕೋಬೇಕು, ಯಾವ ತಿಥಿ ಇದೆ ಆ ತಿಥಿಗನುಸಾರವಾಗಿ ಇವತ್ತು ಈ ಸ್ವರ ಆಕ್ಟಿವ್ ಮಾಡ್ಬೇಕಾ, ಇವೆಲ್ಲವನ್ನು ನಾವು ಈ ವಿದ್ಯೆಯಲ್ಲಿ ತಿಳಿಸ್ಕೊಡ್ತೀವಿ. ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಏನೇನು ನಡೀತಾವ ಅದೆಲ್ಲವನ್ನು ಈ ವಿದ್ಯೆಯಲ್ಲಿ ನಾವು ಕಳಿಸ್ಕೊಡ್ತೀವಿ. ನೀವು ಕೂಲ್ ಆಗಿರ್ಬೇಕು, ಶಾಂತವಾಗಿರ್ಬೇಕಾದಾಗ ನಿಮ್ಗೆ ಇದು ಎಡ 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 ಎಡನಾಡಿ ಪಿಂಗಳ ನಡೀತಾ ಇರ್ಬೇಕು, ನಡೀತಾ ಇರ್ಬೇಕು. ಕೂಲ್ ಆಗಿರ್ಬೇಕಾದ್ರೆ ನೀವು ಏನಾದ್ರೂ ಕೆಲಸ ಎನರ್ಜಿ, ನಿಮ್ಮ ದೇಹಕ್ಕೆ ಎನರ್ಜಿ ಕೊಡ್ಬೇಕಾದ್ರೆ ಬಲಭಾಗ ಅಂದ್ರೆ ಸೂರ್ಯನಾಡಿ ಆಕ್ಟಿವ್ ಆಗಿರ್ಬೇಕು. ಆವಾಗಲೇ ನೀವು ಏನಾದ್ರು ಒಂದು ಸಾಮಾನ್ಯ ಎತ್ತುತ್ತಿರ್ಬೇಕಾದ್ರೆ ನೀವು ಆವಾಗ ನಿಮ್ಮ ದೇಹದಲ್ಲಿ ಬಲಭಾಗ ಅಂದ್ರೆ ಸಕ್ರಿಯ, ದೇಹಕ್ಕೆ ಶಕ್ತಿ ಬೇಕಂದ್ರೆ ನಿಮ್ಮ ಬಲನಾಡಿ ಅಂದ್ರೆ ಬಲಸ್ವರ, ಸೂರ್ಯ ಸ್ವರ ಆಕ್ಟಿವ್ ಆಗಿರ್ಬೇಕು. ನೀವು ಚಂದ್ರ ಸ್ವರ ಆಕ್ಟಿವ್ ಆದಾಗ ಏನನ್ನ ವಜ್ಜಿ ಸಾಮಾನ್ಯ ಎತ್ತಕ್ ಹೋದ್ರೆ ಪಕ್ಕ ಟೊಂಕ ಹಿಡಿತದೆ, ನಿಮ್ಗೆ ಬೆನ್ ಆಗ್ತದೆ. ಯಾಕಂದ್ರೆ ಅದು ಕೂಲಾಗಿರಂತ ಇರ್ತಕ್ಕಂಥ ನಡಿತಕ್ಕಂಥ ಒಂದು ಸ್ವರ ಅದು. ಆ ಟೈಮ್ ಸಕ್ರಿಯ ಆಗ್ತದೆ ಅಂದ್ರೆ ಆಕ್ಟಿವ್ ಆಗ್ತದೆ ಅಂದ್ರೆ ಮಾಡ್ಕೊಡಲ್ಲ. ಅದಕ್ಕೆ ಈಗ ನಿಮ್ಮ ಕೆಲಸಗಳು ಮಾಡುವಾಗ ಕೂಡ ನೋಡ್ಬೇಕು. ಈಗ ಯಾರಾದ್ರೂ ಒಬ್ರು ಜಗಳ ಆಡ್ತಿರ್ತಾರ ಅಂದ್ರೆ ತಲೆಗೆಟ್ಟುಕೊಂಡ್ರೆ, ಯಾರಾದ್ರೂ ಒಬ್ರು ಜಗಳ ಆಡ್ತಿರ್ತಾರ ಅಂದ್ರೆ ನೀವು ಹೋಗಿ ಅವ್ರನ್ನ ಬಿಡಿಸ್ಬೇಕಾದ್ರೆ ನಿಮ್ಮ ಸ್ವರ ಯಾವ್ದಿದೆ ನೋಡಿಕೊಳ್ಳಿ ಮೊದಲು. ನಿಮ್ಮ ಸ್ವರ ಯಾವ್ದಿದೆ ನೋಡಿಕೊಳ್ಳಿ. ನಿಮ್ಮ ಸ್ವರ ಏನಾದ್ರೂ ಸೂರ್ಯ ಸ್ವರ ಆಗಿತ್ತು ಆವಾಗ ನೀವು ಯಾರಿಗಾದ್ರೂ ಜಗಳ ಬಿಡ್ಸಕ್ ಹೋದ್ರೆ ಆ ಜಗಳ ಬಿಡ್ಸಕ್ ಹೋಗಲ್ಲ. ಅಥವಾ ನೀವೇ ಜಗಳ ಆಡ್ತೀರಿ, ಇಲ್ಲ ನೀವೇ ಹೊಡೆದು ಬರ್ತೀರಿ, ಇಲ್ಲ ನೀವು ಹೊಡಿಸ್ಕೊಂಡ್ ಬರ್ತೀರಿ. ಆ ಮಟ್ಟಿಗೆ ಆಗಿರ್ತದೆ. ಯಾಕಂದ್ರೆ ಇದನ್ನು ಸೂರ್ಯನ ಸಕ್ರಿಯ ಆಗ್ತದೆ. ಸಿಟ್ಟು ಕೋಪ ಎಲ್ಲ ಸೂರ್ಯಂದೇ. ತಂಪು ನೀರು ಎಲ್ಲ ಚಂದ್ರನ ಗುಣ ಒಂದು ಬೇರೆ, ಸೂರ್ಯನ ಗುಣ ಯಾವ ರೀತಿ ಇರ್ತದೆ ನಿಮ್ಗೆ ಗೊತ್ತಿರ್ತದೆ. ಅದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರೂ ದೇಹಕ್ಕೆ ಕೆಲಸ ಕೊಡ್ಬೇಕಾಗಿತ್ತು, ದೇಹ ಸಕ್ರಿಯ ಮಾಡ್ಬೇಕಾಗಿತ್ತು ಅಂದ್ರೆ ಅಂದ್ರೆ ನಾವು ವರ್ಕ್ ಮಾಡ್ತೀವಿ ಅಂತಂದ್ರೆ ಆವಾಗ ನಾವು ಸೂರ್ಯನಾಡಿ ಆಕ್ಟಿವ್ ಇರಬೇಕು. ಇಲ್ಲಪ್ಪ ನಮಗೆ ರೆಸ್ಟ್ ಮಾಡೋದ, ಕೂಲ್ ಆಗಿರ್ಬೇಕಂದ್ರೆ ಬುದ್ಧಿ ಕೂಲ್ ಆಗೋದಾಗ್ಲಿ, ದೇಹ ಕೂಲ್ ಆಗೋದಾಗ್ಲಿ, ಮನಸ್ಸು ಕೂಲ್ ಆಗೋದಾಗ್ಲಿ ಮಾಡ್ಬೇಕಾಗಿತ್ತು ಅಂದ್ರೆ ಚಂದ್ರನಾಡಿನ ನೀವು ಉಪಯೋಗ ಮಾಡ್ಕೊಳ್ಬೇಕು. ಇದ್ರ ವಿರುದ್ಧ ನಡೆದಾಗ ಆ ದೇಹದಲ್ಲಿ ಬದಲಾವಣೆಗಳಾಗ್ತಾವ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾವ, ಒಂದಕ್ಕೊಂದು ಸಂಬಂಧಗಳು ಇರ್ಲಾರ್ದಂಗ ಕೆಲಸಗಳು ನಡೀತಾವ. ಇದು ಒಂದು ನಮ್ಮಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ. ಇನ್ನ ಸೂರ್ಯ ಆಯ್ತು ಮತ್ತು ಚಂದ್ರ ಆಯ್ತು. ಸುಷುಮ್ನ ಅಂದ್ರೆ ಏನಂದ್ರೆ ಇದು ಒಂಥರ 2 ರಿಂದ 3 ಮಿನಿಟ್ ಇರುವಂತ ಒಂದು ಕ್ರಿಯೆ. ಸುಷುಮ್ನ ಈ ಒಂದು ಈಡಾಲಿಂದ ಪಿಂಗಳಕ್ಕೆ ಟ್ರಾನ್ಸ್ಫರ್ ಆಗ್ತಿರ್ಬೇಕಾದ್ರೆ ಆವಾಗ ನಮ್ಮ ದೇಹದಲ್ಲಿ 2 ರಿಂದ 3 ಮಿನಿಟ್ ಇವೆರಡು ನಡೀತಿರ್ತಾವ. ಯಾಕಂದ್ರೆ ಸ್ಲೋಲಿ ಟ್ರಾನ್ಸ್ಫರ್ ಆಗ್ತಾವ, ಒಮ್ಮಲಿಗೆ ಆಗಲ್ಲ. ಕನಿಷ್ಠ 5 ರಿಂದ 10 ನಿಮಿಷ ಬೇಕು ಈ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಒಂದು ಸಲ. ಆ ಟ್ರಾನ್ಸ್ಫರ್ ಆಗ್ತಿರ್ಬೇಕಾದ್ರೆ ಕೆಲವೊಂದು ಸಮಯದಾಗ 2 ರಿಂದ 3 ಮಿನಿಟ್ ಸುಷುಮ್ನ ನಡೀತದೆ. ಆ ಸುಷುಮ್ನ ನಡೆದಾಗ ನೀವು ಏನು ಮಾಡಬಾರ್ದು. ಸುಷುಮ್ನ ನಡೆದಾಗ ನೀವೇನಾದ್ರೂ ಮಾಡಿದ್ರೆ, ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ. ದಯವಿಟ್ಟು ಸುಷುಮ್ನದಲ್ಲಿ ಯಾರು ಯಾವ ಕೆಲಸಗಳನ್ನು ಮಾಡಿಬಿಡಿ. ಕೇವಲ ಧ್ಯಾನ, ಭಜನೆ ಮತ್ತು ಸಿದ್ಧಿ ಮಾಡಿಕೊಳ್ಳದಿದ್ರೆ ಮಾತ್ರ ಸುಷುಮ್ನದಾಗ. ಪ್ರೇಯರ್ ಯಾರಿಗಾದ್ರೂ ಬ್ಲೆಸ್ಸಿಂಗ್ ಮಾಡಬೇಕು, ಯಾರಿಗಾದ್ರೂ ಪ್ರೇಯರ್ ಮಾಡ್ಬೇಕಾದ್ರೆ ನೀವು ಸುಷುಮ್ನದಲ್ಲಿ ಮಾಡಬೇಕು, ಅದು ಒಳ್ಳೆಯದು. ಹಿಂದಕ್ಕೆಲ್ಲ ಋಷಿಮುನಿಗಳು ಏನ್ ಮಾಡ್ತಿದ್ರು ಅಂದ್ರೆ ಯಾರಿಗಾದ್ರೂ ಬ್ಲೆಸ್ಸಿಂಗ್ ಮಾಡಬೇಕು, ಯಾರಿಗಾದ್ರೂ ಶಾಪ ಕೊಡ್ಬೇಕಾಗಿತ್ತು ಅಂದ್ರೆ ಅವರು
ಸುಷುಮ್ನ ಸ್ವರನ ಆಕ್ಟಿವ್ ಮಾಡ್ಕೊಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅದು ಆಕ್ಟಿವ್ ಮಾಡ್ಕೊಳ್ಳುವಂತ ಪದ್ಧತಿ ಹೇಗಂತ. ವಿದಿನ್ 2 or 3 minutes ಸುಷುಮ್ನಕ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ರು. ಆಗಿಂದಾಗ್ಲೇ ಅವ್ರಿಗೆ ವರ ಕೊಡ್ಬೇಕು, ಶಾಪ ಕೊಡ್ಬೇಕು, ಕೊಟ್ಬಿಡ್ತಿದ್ರು. ತಥಾಸ್ತು, ಮುಗಿದೈತ್ ಕತಿ. ಆ ಶಕ್ತಿ ನಿಮ್ಮಲ್ಲಿ ಇದೆ. ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಶಕ್ತಿ ಇದೆ. ಅದನ್ನು ಯಾವ ತರ ನಾವು ಆಕ್ಟಿವ್ ಮಾಡ್ಕೋಬೇಕು, ಯಾವ ತರ ಅದನ್ನು ಸಕ್ರಿಯಗೊಳಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇದೊಂದು ದೊಡ್ಡ ಶಾಸ್ತ್ರ. ಇದನ್ನೇನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಸುಮ್ಮನೆ ಈಸಿಯಾಗಿ ತಗೊಂಡಿದ್ದಾರೆ. ಇದು ಈಸಿ ಶಾಸ್ತ್ರ ಅಲ್ಲ, ಅಷ್ಟು ಸುಲಭವಾಗಿ ನಿಮಗೆ ಒಲಿಯುವಂತ ಶಾಸ್ತ್ರ ಅಲ್ಲ. ಒಂದು ಸಲ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮ್ಮ ನಿಡರ್ ಯಾರಲ್ಲ, ನಿಮ್ಮ ಜೀವನ ಜಿಂಗಾಜಾಲ ಅಂತಲ್ಲ, ಆ ತರ ನಡೆಯುವಂತ ಒಂದು ಶಾಸ್ತ್ರ ಇದು. ಜಸ್ಟ್ ಹೇಳ್ತಾ ಇದ್ದೆ ನಿಮಗೆ ಅಷ್ಟೇ. ನೀವು ಏನೇ ಮಾಡ್ಬೇಕಾದ್ರೆ ಸುಷುಮ್ನದಲ್ಲಿ ಮಾಡ್ಬೇಡಿ. ಅಂದ್ರೆ ಕೆಟ್ಟದ್ದು ಮಾತ್ರ. ಯಾರಿಗಾದ್ರೂ ಬೈದ್ರೆ ಅಂದ್ರೆ ಶಾಪ ಕೊಟ್ರೆ ಅದು ಖಂಡಿತ ಆಗ್ತದೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಅದಕ್ಕೆ ಟೈಮ್ ಬಹಳ, ಸಮಯ ಬಹಳ ಕಡಿಮೆ ಕೊಟ್ಟಿದ್ದಾನೆ. ಈ ಸುಷುಮ್ನ ಆದಷ್ಟು ಅಂಗಾತ ಮಲಗ್ತಾರಲ್ಲ, ಆವಾಗ ಅಂಗಾತ ಮಲಗಿದಾಗ ಈ ಸುಷುಮ್ನ ಆಕ್ಟಿವ್ ಆಗಿರ್ತದ. ಕೆಲವು ಮಂದಿ ಹಿರಿಯರು ಹೇಳ್ತಿರ್ತಾರ, ಜಾಸ್ತಿ ಅಂಗಾತ್ ಮಕ್ಕಳು ಸೀದಾ ಮಲ್ಕ ಮಗ್ಲು ಅಂತಾರ. ಯಾಕಂದ್ರೆ ಜಾಸ್ತಿ ಹೊತ್ತು ಅಂಗಾತ ಮಲಗಿದಾಗ ಸುಷುಮ್ನ ಆಕ್ಟಿವ್ ಆದಾಗ ಸುಷುಮ್ನ ಜಾಸ್ತಿ ಹೊತ್ತು ಇರಬಾರ್ದು. ಸುಷುಮ್ನ ಜಾಸ್ತಿ ಹೊತ್ತು ಇತ್ತಂದ್ರೆ ಅದಕ್ಕೋಸ್ಕರ ಸುಷುಮ್ನ ಜಾಸ್ತಿ ಯಾರು ಆಕ್ಟಿವ್ ಮಾಡಲ್ಲ. ಅದು ಬೈ ಪ್ರಕೃತಿಲಿಂದ ಬಂದಿರತಕ್ಕಂಥದ್ದು ನಮ್ಗೆ ವರ. ಯಾವತ್ತದು ಆಕ್ಟಿವ್ ಇರಲ್ಲ, ಜಾಸ್ತಿ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದಕ್ಕೆ ಸುಷುಮ್ನ ಬಾಳಾದ್ರ ಸಿದ್ಧಿ ಮಾಡಿಕೊಂಡ್ರೆ, ಸುಷುಮ್ನದಲ್ಲಿ ಏನಾದ್ರೂ ಸುಷುಮ್ನದ ಅವನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಅವ್ನು ಹಿಡಿಯದೇ ಯಾರಲ್ಲ. ಕೆಲವು ಮಂದಿ ಸಿದ್ಧಿ ಪುರುಷರು ಶರಣರನ್ನ ನೋಡಿದ್ದೀನಿ. ಅವರು ಕೂಡುವಂತ ಸಿಸ್ಟಮ್, ಕೂಡುವಂತ ಪದ್ಧತಿ, ಅವರು ನಡೆದಾಡುವಂತ ಪದ್ಧತಿ, ಅವರು ಮಗ್ಗುಲ್ ಒಳ್ಳುವಂತ ಪದ್ಧತಿ ಎಲ್ಲಾನು ಸ್ವರಜ್ಞಾನದಲ್ಲಿದೆ. ಯಾಕೆ ಅವ್ರು ಹಂಗಿರ್ತದ್ರು, ಯಾಕೆ ಹಂಗ ಕುಂದಿರ್ತಿದ್ರು, ಯಾಕೆ ಹಂಗ ನೋಡ್ತಿದ್ರು, ಎಲ್ಲ ಇದೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾಗ್ತಿತ್ತು, ಅವ್ರು ನುಡಿದದ್ದಾಗ್ತಿತ್ತು. ಬಿಕಾಸ್ ಆ ಸ್ವರವನ್ನ ಅವರು ಸಿದ್ಧಿ ಮಾಡಿಕೊಂಡಿದ್ರು. ಸ್ವರೋದಯ ಶಾಸ್ತ್ರ ಅಂದ್ರೆ ಸ್ವರ ವಿಜ್ಞಾನ ಅಂತಕ್ಕಂಥದನ್ನ ಅವರು ಸಿದ್ಧಿ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ ಅವರು ಹೇಳಿದ್ದೇ ಆಗ್ತಿತ್ತು. ಅದಕ್ಕೆ ಈ ಸ್ವರ ವಿಜ್ಞಾನ ಈ ರೀತಿ ನಮಗ ಪ್ರತಿನಿತ್ಯ ದಿನ ಬಳಕೆಯಲ್ಲಿ ಬರುವಂತ ಒಂದು ಶಾಸ್ತ್ರ. ಇದರಲ್ಲಿ 396 ಸೂತ್ರಗಳದಾವ. ಈ ಸ್ವರ ವಿಜ್ಞಾನದಲ್ಲಿ 396 ಸೂತ್ರಗಳದಾವ. ಅದರಲ್ಲಿ ನಾನು ಕೆಲವೊಂದುಗಳನ್ನು ಮಾತ್ರ ನಿಮ್ಗೆ ಹೇಳಿದ್ದೇನೆ. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಊಟ ಮಾಡ್ಬೇಕು ಹೊರತು ನೀರು ಕುಡಿಬಾರ್ದು. ಊಟ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿಬೇಕು. ನೀರು ಕುಡಿಬೇಕಾದ್ರೆ ಚಂದ್ರ ಸ್ವರ ಇರಬೇಕು, ಊಟ ಮಾಡ್ತಿರ್ಬೇಕಾದ್ರೆ ಸೂರ್ಯ ಸ್ವರ ಇರಬೇಕು ಅಂತ ಹೇಳಿದೆ. ಅದೇ ತರ ನೀವು ಆರೋಗ್ಯನ ಬೇಗ ಬೇಗ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನಿಮಗೆ ಯಾವ ರೀತಿ ಆರೋಗ್ಯ ಕೆಟ್ಟಿದೆ ಅಂತಕ್ಕಂಥ ನೋಡ್ಬೇಕು. ಅದು ಯಾವ ಕಾರಣಕ್ಕೋಸ್ಕರ ಆರೋಗ್ಯ ಕೆಟ್ಟಿದೆ. ಅದು ಶೀತ ಹೆಚ್ಚಾಗಿದೆ ಅಂದ್ರೆ, ಅಥವಾ ಚಂದ್ರ ಸ್ವರದ ಅಂದ್ರೆ ಶೀತ ಹೆಚ್ಚಾಗಿದ್ರೆ ಅದು ಸೂರ್ಯ ಸ್ವರ ಆಕ್ಟಿವ್ ಮಾಡಿಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಇಲ್ಲ ಜ್ವರ ಬಂದಿದೆ ಅಂದ್ರೆ ಚಂದ್ರ ಸ್ವರ ಆಕ್ಟಿವ್ ಮಾಡಿಕೊಂಡು ಜ್ವರವನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ವಿದಿನ್ 10-15 minutes ನಿಮ್ಗೆ ನಿಮ್ಮ ಗಮನಕ್ಕೆ ಬರುತ್ತೆ. ಆ ರೀತಿ ಒಂದು ಶಾಸ್ತ್ರ ಇದಾಗಿರುತ್ತೆ. ಇನ್ನ ಒಂದೇನಪ್ಪಾ ಅಂದ್ರೆ, ಎಲ್ರಿಗೂ ಟಿಪ್ಸ್ ಕೊಡೋದಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾವ್ದಾದ್ರು ಮನೆಗೆ ಹೋಗಿದ್ರಿ ಅಂದ್ರೆ, ಯಾವ್ದಾದ್ರು ಒಂದು ಮನೆ ಜಾಗ ಪ್ಲಾಟ್ ನೋಡಕ್ ಹೋಗ್ತೀರಿ ಅಂತ ಹೇಳ್ರಿ. ಒಂದು ಮನೆ ಪ್ಲಾಟ್ ಆಗ್ಲಿ, ಜಾಗ ಆಗ್ಲಿ, ಮನೆ ಆಗ್ಲಿ ನೋಡಕ್ ಹೋಗ್ತೀರಿ. ಆ ಜಾಗದಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನಿಮ್ಮ ಸ್ವರ ಯಾವ್ದು ನಡೆದಿದೆ ನೋಡ್ಕೊಳ್ಳಿ. ನಿಮ್ಮದು ಯಾವ ಸ್ವರ ನಡೆದಿದೆ, ಎಡಕ್ಕಿಂದ ಬಲಕ್ಕಿಂದ, ಅಂದ್ರೆ ಈಡ, ಪಿಂಗಳ, ಚಂದ್ರನ, ಸೂರ್ಯನ, ಎಲ್ಲ ಒಳಗ್ ಕಾಲಿಟ್ಟ ಮೇಲೆ ಎಲ್ಲಾನು ಒಂದ್ಸಲ ಚೆಕ್ ಮಾಡಿ. ಎಲ್ಲ ನಿಮ್ಮ ಮನೆಯೆಲ್ಲ ಚೆಕ್ ಮಾಡ್ಕೊಂಡು ನೋಡಿಕೊಂಡು ಆದ್ಮೇಲೆ ಹೊರಗ್ ಬರ್ತಿರಲ್ಲ, ಆ ಪ್ಲಾಟ್ನಿಂದ ಆ ಜಾಗದಿಂದ ಹೊರಗೆ ಬಂದಾಗ ಯಾವ ಸ್ವರ ನಡೆದಿರ್ತದೆ ನೋಡ್ಕೊಡ್ರಿ. ನೀವು ಹೋಗುವಾಗ ಯಾವ ಸ್ವರ ಇತ್ತು, ಬರುವಾಗ ಅದೇ ಸ್ವರ ಇದ್ರೆ ಕಣ್ಣು ಮುಚ್ಚಿ ಆ ಜಾಗ, ಆ ಒಂದು ಇದನ್ನ ಖರೀದಿ ಮಾಡಿಬಿಡಿ. ನೋಡೋಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಹೋಗುವಾಗ ಒಂದು ಸ್ವರ ಇತ್ತು, ಬರುವಾಗ ಇನ್ನೊಂದು ಸ್ವರ ಆಗಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನಿಮ್ಗೆ ಎದುರು 1 ಕೋಟಿ ಕೊಡ್ತಿರು ಅಂದ್ರೆ ಆ ಜಾಗ ಖರೀದಿ ಮಾಡಬೇಡಿ. ನಿಮ್ಮನ್ನ ಮಟಾಶ್ ಮಾಡೋದು ಗ್ಯಾರಂಟಿ. ಇದು ನಮ್ಮ ಸ್ವರಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ. ಸ್ವರವನ್ನು ನೋಡಿ ನಾವು ಏನ್ ಕೆಲಸ ಮಾಡಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಇದು ನಾವು ಸ್ವರಶಾಸ್ತ್ರದಲ್ಲಿ ನಾವು ಕಲಿಸಿಕೊಡುವಂತ ಒಂದು ಪದ್ಧತಿ. ಇನ್ನ ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೂ ಕೂಡ ನಾವು ಸ್ನಾನ ಮಾಡುವಾಗ ಯಾವ ಸ್ವರ ಆಕ್ಟಿವ್ ಮಾಡಿಕೊಳ್ಬೇಕು. ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಕ್ರಿಯೆ ನಡೀತಿರ್ತದೆ. ಸ್ನಾನ ಮಾಡ್ತಿರ್ಬೇಕಾದ್ರೂ ಕೂಡ ಒಂದು ಕ್ರಿಯೆ ನಡೀತದೆ. ಅಲ್ಲಿನೂ ಕೂಡ ನಾವು ಸ್ನಾನ ಮಾಡುವಾಗ ಸೂರ್ಯ ಸ್ವರ ಆಕ್ಟಿವ್ ಆಗಿರುತ್ತೆ. ಸ್ನಾನ ಮಾಡುವಾಗ ನಾವು ನಮ್ಮ ದೇಹದಲ್ಲಿ ಸೂರ್ಯ ಸ್ವರವನ್ನ ಆಕ್ಟಿವ್ ಮಾಡಿರ್ಬೇಕು. ಅದು ಬಿಟ್ಟು ಚಂದ್ರ ಸ್ವರ ಇದ್ದಾಗ ನಾವು ಸ್ನಾನ ಮಾಡಿದ್ರೆ, ಯಾಕಂದ್ರೆ ಅದು ನೀರು ಬೀಳ್ತಿರ್ತದೆ, ಮತ್ತ ಚಂದ್ರ ಸ್ವರ ಇರ್ತದೆ, ಮತ್ತು ಉಲ್ಟಾ ಆಗ್ತದೆ. ದಯವಿಟ್ಟು ಅದನ್ನು ಮಾಡಬೇಡಿ. ಓಕೆ. ನೆಕ್ಸ್ಟ್, ಮೂತ್ರ ವಿಸರ್ಜನೆ ಮಾಡ್ತಿರ್ಬೇಕಾದ್ರೆ ಮಾತ್ರ ನೀವು ಚಂದ್ರ ಸ್ವರ, ಮಲ ವಿಸರ್ಜನೆಗೆ ಸೂರ್ಯ ಸ್ವರ. ಅವೆಲ್ಲ ಹೇಳ್ತೀವಿ, ಅವೆಲ್ಲ ಪೂರ ಡೀಪ್ ಅವ ಆ ವಿಷಯಗಳನ್ನ. ಇವೊಂದು ಸುಮ್ಮನೆ ನಿಮ್ಮ ಒಂದು ಗಮನಕ್ಕೆ ಇರ್ಲಿ. ಸ್ವರ ಶಾಸ್ತ್ರ ಅಂದ್ರೆ ಏನು ಅಂತ ಕೇಳ್ತಿರಲ್ಲ, ಅದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ಗಮನದಲ್ಲಿ ಇರ್ಲಿ ಅಂತೇಳಿ.
ನೆಕ್ಸ್ಟ್ ಬಂದ್ಬಿಟ್ಟು ಸ್ನಾನಾದಿ ಆದ್ಮೇಲೆ ನೀವು ಹೊರಗೆ ಬರ್ತಿರಲ್ಲ, ಹೊರಗೆ ಬಂದು ಬಟ್ಟೆ ಹಾಕೊಳ್ತಿರಲ್ಲ, ಬಟ್ಟೆ ಹಾಕೊಳ್ಳುವಾಗನು ನಿಮ್ಮ ಸ್ವರ ಯಾವುದು ನೋಡ್ಕೊಳ್ಳಿ. ಸೂರ್ಯ ಸ್ವರ ಇದ್ರೆ ಅದೇ ಸೂರ್ಯ ಸ್ವರದಲ್ಲಿ ಮೊದಲು ಇದೇ ಭಾಗದಲ್ಲಿ ತೋಳೆ ಏರಿಸ್ಕೊಳ್ರಿ, ಅಥವಾ ಕಾಲಿನ ಪ್ಯಾಂಟ್ ಏರಿಸ್ಬೇಕಾದ್ರೆ ಬಲಭಾಗದಲ್ಲಿ ಏರಿಸಿರಿ. ಅಕಸ್ಮಾತ್ ಚಂದ್ರ ಸ್ವರ ನಡೀತಿದ್ರೆ ಎಡಭಾಗದಲ್ಲಿ, ಅಂದ್ರೆ ಎಡಗಡೆ ಕಾಲಿನಿಂದ ಆಗ್ಲಿ ಅಥವಾ ಎಡ ತೋಳಿನಿಂದ ಆಗ್ಲಿ ಶರ್ಟ್ ಹಾಕೋದಾಗ್ಲಿ ಪ್ಯಾಂಟ್ ಹಾಕೋದಾಗ್ಲಿ ಮಾಡ್ರಿ. ಇದು ಒಂದು ಪದ್ಧತಿ, ಪ್ರತಿನಿತ್ಯ ನೀವು ಮಾಡ್ತಿರ್ತಕ್ಕಂಥ ಒಂದು ಪದ್ಧತಿ, ಇದನ್ನ ಫಾಲೋ ಮಾಡ್ಲೇಬೇಕು ನೀವು. ನಂತರ ತಲೆ ಬಾಚ್ಕೋಬೇಕಾದ್ರೂ ಕೂಡ ಯಾವ್ದು ನೋಡಿ ಸ್ವರ, ಬಲಗಡೆ ಇದ್ರೆ ಒಂದ್ ಹಿಂಗನ್ರಿ, ಇಲ್ಲಿ ಎಡಗಡೆ ಇದ್ರೆ ಸ್ವಲ್ಪ ಒಂದ್ ಕೈ ಹಿಂಗಂದ ಆಮೇಲೆ ಹಿಂಗನ್ರಿ. ನಿಮಗೆ ಇದು ಮಾಡೋದಾಗಲ್ಲ, ಒಂದ್ ಸ್ವಲ್ಪ ಫಸ್ಟ್ ಹಿಂಗಂದ ಆಮೇಲೆ ಬಲ ಭಾಗದಿಂದ ಕಿರಿದುಕೊಳ್ಳಿ. ಇದು ಒಂದು ಪದ್ಧತಿ. ಇದೆಲ್ಲ ಆದ್ಮೇಲೆ ಸ್ನಾನಾದಿಗಳೆಲ್ಲ ಆದ್ಮೇಲೆ ನೀವು ಪ್ರತಿನಿತ್ಯ ಸ್ವರ ವಿಜ್ಞಾನದ ಪ್ರಕಾರ ಪ್ರತಿನಿತ್ಯ ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ, ಅದು 108 ಸಲ ಪಠನೆ ಮಾಡಿದ್ರೆ ನಿಮ್ಗೆ ಎಲ್ಲೇ ಒಂದು ಕಡೆ ನಿಮ್ಮ ಜೀವನಕ್ಕೆ, ನಿಮ್ಮ ಒಂದು ಆರೋಗ್ಯಕ್ಕೆ, ಒಂದು ದೇಹಕ್ಕೆ ರಕ್ಷಣೆ ಕೊಡುವಂತ ಒಂದು ಮಂತ್ರ ಅದು. ಆ ಮಂತ್ರ ಓಂ ಜೀವಂ ರಕ್ಷಾ, ಓಂ ಜೀವಂ ರಕ್ಷಾ. ಈ ಮಂತ್ರ ಪ್ರತಿದಿನ 108 ಸಲ ಮಾಡೋದ್ರಿಂದ ಎಂಥ ದೊಡ್ಡ ದೊಡ್ಡ ಅನಾಹುತಗಳು ಕೂಡ ಒಂದು ಸುಮ್ನ ಕೂದಲ ಎಳೆದಲ್ಲಿ ಪಾರಾಗುವಂತ ಒಂದು ಇದು ಪ್ರಯೋಗ ಇದರಲ್ಲಿ ಇರುತ್ತೆ. ಒಂದು ಕೂದಲೆಳೆಗೆ ಅಂತರದಲ್ಲಿ ಪಾರಾಗ್ತಿರ್ ನೀವು. ಎಂತ ದೊಡ್ಡ, ಈಗ ತಲೆ ಹೋಗ್ತದಂದ್ರ ಇಲ್ಲ, ಜಸ್ಟ್ ಏನೋ ಒಂದು ಟಚ್ ಆಗಿ ಹೋಗ್ತದೆ, ತಲೆ ಮೇಲೆ ನಿಂತು ಹೋಯ್ತಂದಂಗೆ ಆ ತರ ನೀವು ಪಾರಾಗುವಂತ ಒಂದು ಮಂತ್ರ ಈ ಒಂದು ಸ್ವರ ವಿಜ್ಞಾನದಲ್ಲಿ ಇದೆ. ಇದು ಇಲ್ಲಿವರೆಗೂ ನಾನು ನಿಮಗೆ ಸರ್ವಜ್ಞಾನದ ಬಗ್ಗೆ ಕೆಲವೊಂದು ಸ್ವಲ್ಪ ನನಗೆ ಏನ್ ನಿಮ್ಗೆ ಮಾಹಿತಿ ಬೇಕು ಅದೆಲ್ಲ ಹೇಳಿದ್ದೀನಿ. ಇನ್ನು ತರಗತಿಗಳಲ್ಲಿ ಏನೇನು ಹೇಳಬಲ್ಲೆ ನಾನು ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ಅದನ್ನ ಹೇಳಿದ್ರೆ, ನಮ್ಮ ತರಗತಿಯಲ್ಲಿ ಸ್ವರ ವಿಜ್ಞಾನದ ಬಗ್ಗೆ ಏನೆಲ್ಲ ಮಾಹಿತಿಗಳು ಇರ್ತವೆ ಅಂದ್ರೆ, ಒಂದನೇದು ಸ್ವರಗಳ ಪರಿಚಯ ಮತ್ತು ಮಾನವ ಜೀವನದ ಮೇಲೆ ಅವುಗಳ ಪರಿಣಾಮ. ಸ್ವರಗಳಂದ್ರೆ ಏನು ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಂತರ ಅವು ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತೇವೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇರುತ್ತೆ. ನಂತರ ಸ್ವರಗಳ ವಿಧಗಳು ಎಷ್ಟಿವೆ ಅದ್ರ ಬಗ್ಗೆ ಒಂದು ಹೇಳಿದಿರ್ತದೆ. ಸ್ವರಗಳನ್ನ ಹೇಗೆ ಗುರುತಿಸ್ಕೋದು, ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಯಾವ ಸ್ವರ ನಡೋದು ಅಂತ, ಯಾವ ರೀತಿ ನೋಡೋದು. ಇದರಲ್ಲಿ ಇನ್ನ ಬೇರೆ ಬೇರೆ ಹಲವಾರು ವಿಧಗಳಿವೆ. ಅದ್ರ ಪ್ರಕಾರ ನೀವು ಯಾವ ಸ್ವರ ನಡೋದ, ಯಾವ ಸ್ವರ ನಡೋದನ್ನ ನಾವು ಯಾವ ರೀತಿ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ನಮ್ಮ ಸ್ವರ ವಿಜ್ಞಾನದಲ್ಲಿ ಕಳಿಸ್ಕೊಡ್ತೀವಿ. ಮತ್ತೆ ದಿನನಿತ್ಯ ನಿಮ್ಮ ದಿನ ಮತ್ತು ತಿಥಿಯ ಪ್ರಕಾರ ಸ್ವರಗಳನ್ನು ಹೇಗೆ ನೋಡ್ಕೊಳ್ಬೇಕು, ಇವತ್ತು ಯಾವ ದಿನ ಅದ, ಯಾವ ತಿಥಿ ಅದ, ಇವತ್ತು ಯಾವ ಸ್ವರನ ಆಕ್ಟಿವ್ ಮಾಡಿಕೊಳ್ಬೇಕು. ಯಾಕಂದ್ರೆ ತಿಥಿ, ವಾರ ಮತ್ತು ಸ್ವರ ಇವು ಮೂರು ಸೇಮ್ ಬಂದ್ರೆ ಅವತ್ತು ನೀವು ಏನ್ ಮಾಡಿದ್ರೆ ಸಕ್ಸಸ್ ಇರ್ತದೆ. ನೀವು ಯಾರಿಗೆ ಕೇಳೋದೇ ಬೇಕಾಗಿಲ್ಲ. ಅದು ಡೇಟ್ ಹೆಂಗಿರ್ಲಿ, ತಿಥಿ ಡೇಟನ ಹೆಂಗನಿರ್ಲಿ, ವಾರನ ಹೆಂಗಿರ್ಲಿ, ಏನೇ ಇರ್ಲಿ, ನಮ್ಮ ಸ್ವರ ವಿಜ್ಞಾನದಲ್ಲಿ ಸ್ವರದ ಒಂದು ತಿಥಿ, ಸ್ವರದ ಒಂದು ವಾರ, ಸ್ವರದ ಒಂದು ದಿನ ಕಲ್ತು ಬಂದ್ರೆ, ಇವು ಮೂರು ಕಲ್ತ್ರೆ ನೀವು ಏನ್ ಮಾಡಿದ್ರೆ ಅವತ್ತು ಸಕ್ಸಸ್. ಅಂತವು ಪ್ರತಿ ತಿಂಗಳ ಒಂದು 12ರಿಂದ 15 ದಿನಗಳು ಬರ್ತಾವೆ, ಒಳ್ಳೆಯ ಶುಭ ದಿನಗಳು ಅಂತೇಳಿ ಸ್ವರ ವಿಜ್ಞಾನದ ಮೂಲಕ ತೆಗೆಯುವಂತ ಒಂದು ಪದ್ಧತಿ, ಕ್ಯಾಲೆಂಡರ್ ಮಾಡುವಂತ ಪದ್ಧತಿ. ಅದರಲ್ಲಿ ನಿಮ್ಗೆ ಗೊತ್ತಾಗಿಬಿಡುತ್ತೆ, ನಾ ಹೇಳಿಕೊಟ್ಟಾಗ ನಿಮ್ಗೆ ಗೊತ್ತಾಗ್ತದೆ. ಮತ್ತ ನಿಮ್ಮ ಅನುಕೂಲಕ್ಕಾಗಿ ಸ್ವರವನ್ನು ಹೇಗೆ ಬಳಸ್ಕೊಳ್ಬೇಕು, ನನಗೆ ಇವತ್ತು ಇದು ಕೆಲಸ ಮಾಡೋದು ಅಂತಂದ್ರೆ ಆ ಸ್ವರ ಹೆಂಗ್ ಬಳಸ್ಕೊಳ್ಬೇಕು, ಯಾರಿಗಾದ್ರೂ ಮೀಟ್ ಮಾಡ್ಬೇಕಾದ್ರೆ, ಯಾವ್ದಾದ್ರು ಇಂಟರ್ವ್ಯೂ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು, ಯಾವ ಸ್ವರ ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು, ಒಳಗೆ ಕಾಲಿಡಬೇಕಾದ್ರೆ ಯಾವ ಸ್ವರ ಆಕ್ಟಿವ್ ಇರಬೇಕು, ನಮ್ಮ ಬಲಭಾಗದಲ್ಲಿ ನಮ್ಮ ಎದುರು ಕುಂತಿರ್ತಕ್ಕಂಥವ್ರನ್ನ ನಾವು ಯಾವ ರೀತಿಯಲ್ಲಿ ನೋಡ್ಬೇಕು, ಯಾವ ರೀತಿ ಇಡ್ಬೇಕು ಅವ್ರನ್ನ. ನಮ್ಮ ಸ್ವರ ಬಲಕ್ಕಿದ್ರೆ ಅವ್ರನ್ನ ಬಲಕ್ಕೆ ಇಡಬೇಕು, ನಮ್ಮ ಸ್ವರ ಎಡಕ್ಕಿದ್ರೆ ಅವ್ರನ್ನ ಎಡಕ್ಕಿಟ್ಟು ನಾವು ಇಂಟರ್ವ್ಯೂ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ನಮ್ದು ಸ್ವರ ಯಾವ್ದು ಮಾಡೋದು ನೋಡ್ಬೇಕು. ಹೌದು ಸರ್, ಇಂದ ಇಬ್ಬರು ಮೂರು ಇರ್ತಾರ, ಅವಾಗ ಹೆಂಗ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ 3 ಜನ ಇದ್ರೆ ಇಬ್ಬರನ್ನಾದ್ರೂ ನಿಮ್ ಬಲಕ್ಕೆ ಇಡಬೇಕು, ಒಬ್ಬರು ನೀವು ಎಡಕ್ಕೆ ಇಡಬೇಕು. ಅದರದ್ದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ಬಲಭಾಗದಲ್ಲಿ. ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಯಾವ್ದಲ್ಲಿ ಹೋಗ್ಬೇಕು, ನೀವು ಯಾವ್ದಲ್ಲಿ ನಿಮ್ಮ ಆಸ್ಪತ್ರೆಗೆ ಯಾವ್ದಾದ್ರು ಭೇಟಿ ಆಗಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಸ್ವರ ಆಕ್ಟಿವ್ ಆದ್ ನೋಡ್ಕೊಳ್ಳಿ. ಹೋಗುವಾಗ ಹಾಸ್ಪಿಟ್ಲ್ ಒಳಗೆ ಕಾಲಿಡ್ಬೇಕಾದ್ರೆ, ಹೊರಗೆ ಬರುವಾಗ ಆ ಸ್ವರ ಇರಬಾರ್ದು, ಚೇಂಜ್ ಮಾಡಿಬಿಡ್ಬೇಕು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿನ ಅಲ್ಲೇ ಬಿಟ್ಟು ಬರ್ಬೇಕು. ಅದನ್ನ ಮತ್ತೆ ಅದೇ ತಗೊಂಡು ಬಂದ್ರೆ ಅಂದ್ರೆ ನಿಮ್ಗದು ಉಪಯೋಗ ಇಲ್ಲ. ಈ ರೀತಿಯಾಗಿ ಯಾರನ್ನಾದ್ರೂ ಭೇಟಿ ಆಗ್ಬೇಕಾದ್ರೆ, ಅವರಿಂದ ಕೆಲಸಗಳಾಗ್ಬೇಕಾದ್ರೆ ಯಾವ ಸ್ವರ ಆಕ್ಟಿವ್ ಮಾಡಿಕೊಳ್ಬೇಕು, ಯಾವ ರೀತಿ ಹೋಗ್ಬೇಕು, ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇದೆಲ್ಲನೂ ಕೂಡ ಈ ಸ್ವರ ವಿಜ್ಞಾನದಲ್ಲಿ ಬರ್ತಾವೆ. ನೆಕ್ಸ್ಟ್, ಸ್ವಯಂ ಪ್ರೇರಿತವಾಗಿ ಸ್ವರವನ್ನು ಹೇಗೆ ಬದಲಾಯಿಸ್ಬೇಕು ಅಂದ್ರೆ, ನಮ್ಮದು ನಾವೇ ಯಾವ ರೀತಿ ಸ್ವರನ, ಈ ಕಡೆ ಇದು ನಡೆದ ನನಗೆ ಇದು ಬೇಕಾಯ್ತು, ನೀರು ಬೇಕಾಯ್ತು, ನಮಗೆ ಇದನ್ನ ಯಾವ ತಿರ್ತು ಕುಡಿಬೇಕು, ಈ ಕಡೆ ಆಕ್ಟಿವ್ ಮಾಡಿಕೊಳ್ಬೇಕು, ನೀರು ಬೇಕಂದ್ರೆ ಸ್ವರನ ನಾವು ಚಂದ್ರ ಸ್ವರದಲ್ಲೇ ನೀರು ಕುಡಿಬೇಕು, ನಮಗೆ ಸೂರ್ಯ ಸ್ವರ ನಡೆದ ನೀರು ಅಡಿಕೆ ಆಗ್ಲಾಕತ್ತದ, ಆವಾಗ ಸ್ವರವನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ನೀರನ್ನು ಕುಡಿಬೇಕು ಅನ್ನೋದು ಕೂಡ ಅದು ನಮ್ಮಲ್ಲಿ ಹೇಳಿಕೊಡ್ತೀವಿ. ಮತ್ತೆ ಜೀವನದಲ್ಲಿ ಹೆಚ್ಚಿನ ಪ್ರಯೋಜನಕ್ಕಾಗಿ ವಿವಿಧ ಸಮಯದಲ್ಲಿ ಮಾಡಬೇಕಾದ ಚಟುವಟಿಕೆಗಳು ಏನೇನು ಮಾಡಿಕೊಳ್ಬೇಕು, ನಮ್ಗೆ ಯಾವಾಗ ಬೇಕಾದ ಯಾವ ರೀತಿ ಚಟುವಟಿಕೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸ್ವರ ವಿಜ್ಞಾನದಲ್ಲಿ ಹೇಳ್ತೀವಿ. ಇನ್ನ
ಎಲ್ಲಾ ಅಂಶಗಳನ್ನು ಸಮತೋಲನಗೊಳಿಸಲು ಚಮತ್ಕಾರಿಕ ಬೆಳಿಗ್ಗೆ ಆಚರಣೆ. ನಮ್ಮ ಜೀವನದಲ್ಲಿ ಎಲ್ಲಾ ಅಂಶಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರ್ತಕ್ಕಂಥ ಮ್ಯಾಜಿಕಲ್ ಮಾರ್ನಿಂಗ್ ಅಂತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವ್ ಏನ್ ಮಾಡ್ಬೇಕು, ಸ್ವರನ ಯಾವ ನೋಡಿಕೊಳ್ಬೇಕು, ಯಾವ ಸ್ವರ ನಡೆದು ನೋಡ್ಬೇಕು, ಆ ಸ್ವರದ ಪ್ರಕಾರವಾಗಿ ನಾವು ಏನ್ ಮಾಡಬೇಕು, ಭೂಮಿಗೆ ಮೊದಲು ಯಾವ ಪಾದ ಇಡಬೇಕು, ಅದು ಇಟ್ಟ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್, ಯಾವ ದಿಕ್ಕಿಗೆ ಹೋಗ್ಬೇಕು ಮೊದಲು, ಇವೆಲ್ಲವನ್ನು ಪ್ರತಿನಿತ್ಯ ನೀವು ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಸ್ಟಾರ್ಟಿಂಗ್ಲಿಂತಾನೆ ಎದ್ದು ಕೂಡಲೇ ಅದನ್ನ ಅಳವಡಿಸ್ಕೊಂಡು ಬಿಟ್ರೆ ಮುಗಿತು ಕತಿ. ಯಾರು ಏನ್ ಮಾಡಕ್ಕಾಗಲ್ಲ. ಏನನ್ನ ಅಲ್ಲಿ ನಿಮ್ ಕೆಲಸ ನೀವು ಇದು ಸಾಧನೆ ಬೇಕು ಇದಕ್ಕ. ಇದು ಸಾಧನೆ ಮಾಡಿದ್ರೆ ಕೂಡ ನಿಮಗೆ ಸಿದ್ಧಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಾಧನೆ ಮಾಡದೆ ಸಿದ್ಧಿ ಆಗೋದಿಲ್ಲ. ಇದು ಒಂದು ಸಾಧನೆ ಇದ್ದಂಗೆ ಅಷ್ಟೇ. ಮತ್ತ ಶುಭ ದಿನಗಳ ಕ್ಯಾಲೆಂಡರ್ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳಿದೆ. ತಿಥಿ ವಾರ ನಕ್ಷತ್ರ ಮೇಲೆ ಯಾವ ರೀತಿ ನಿಮಗೆ ದಿನಗಳ ತಯಾರು ಮಾಡ್ಬೇಕು ಅನ್ನೋದು ಹೇಳಿಕೊಡ್ತೀವಿ. ಆಮೇಲೆ ಸ್ವರಗಳ ಮೂಲಕ ಆರೋಗ್ಯ ಪ್ರಯೋಜನಗಳು, ಸ್ವರಗಳ ಮೂಲಕ ನಿಮಗೆ ಯಾವ ರೀತಿ ಹೆಲ್ತ್ಗಳನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದು, ಮತ್ತು ಸ್ವರಯೋಗದ ಮೂಲಕ ಒಳ್ಳೆಯ ಮತ್ತು ಕೆಟ್ಟ ಸಂದರ್ಭಗಳನ್ನು ನಿರ್ವಹಿಸೋದು. ಈಗ ಯಾವ್ದೋ ಒಂದು ಬ್ಯಾಲೆನ್ಸ್ ಮಾಡ್ಬೇಕಾಯ್ತು. ಈಗ ಒಂದು ಸಂಧಾನಕ್ಕೆ ಹೇಳಿದೆ ಅವಾಗ ನಿಮ್ಗೆ, ಯಾವ್ದೋ ಒಂದು ಸಂದರ್ಭಗಳು ಕೆಟ್ಟು ಬರ್ತಾವ. ಈಗ ಒಂದು ಹೆಣ್ಣು ನೋಡಕ್ ಹೋಗಿರ್ತೀವಿ. ಹೆಣ್ಣು ನೋಡಕ್ ಹೋದಾಗ ಯಾವ್ದಿರ್ಬೇಕು, ನಮ್ಮ ಸ್ವರ ಯಾವ್ದು ನಡೀತಿರ್ಬೇಕು. ಆ ಹೆಂಗ್ ಫಿಕ್ಸ್ ಆಗ್ಬೇಕಾಯ್ತು ನಮ್ಗಂದ್ರೆ ನಮ್ಮ ಸ್ವರ ಯಾವ್ದಿರ್ಬೇಕು, ಅವ್ರ ಸ್ವರ ಯಾವ್ದಿರ್ಬೇಕು. ಮದುವೆ ಮಾಡುವಾಗ ಕೂಡ, ತಾಳಿ ಕಟ್ಟುವಾಗ ಕೂಡ ನಮ್ಮ ಸ್ವರ ಯಾವ್ದಿರ್ಬೇಕು, ಅವ್ರ ಸ್ವರ ಯಾವ್ದಿರ್ಬೇಕು. ಅಕಸ್ಮಾತ್ ಅದ್ರ ವಿರುದ್ಧ ನಡೀತಿದ್ರೆ ನಾವೇನ್ ಮಾಡ್ತಿರ್ಬೇಕು. ಇದು ಎಲ್ಲದ್ರ ಬಗ್ಗೆನೂ ನಮ್ಮ ಸ್ವರ ವಿಜ್ಞಾನದಲ್ಲಿ ಇದೆ ಮಾಹಿತಿ. ಖಂಡಿತವಾಗ್ಲು ನಾವು ಅದ್ರ ಬಗ್ಗೆ ಕಲಿಸಿ ಕೊಡ್ತೀವಿ. ಇನ್ನ ಸಿಕ್ ಹಾಕಿಕೊಂಡಿರ್ತಕ್ಕಂಥ ಹಣ, ಸ್ಟಕ್ ಅಮೌಂಟ್ ಇರುತ್ತಲ್ಲ, ಅದು ಯಾವ ರೀತಿ ನಾವು ಬರಂಗ್ ಮಾಡಿಕೊಳ್ಬೇಕು. ನಮ್ಮ ಸ್ವರ ವಿಜ್ಞಾನದ ಮೂಲಕ ನಮ್ಮ ಸಿಕ್ ಹಾಕಿಕೊಂಡಿರ್ತಕ್ಕಂಥ ಹಣ ಯಾವ ರೀತಿ ಬರಂಗ್ ಮಾಡಿಕೊಳ್ಬೇಕು, ಅದು ಕೂಡ ನಮ್ಮ ಸ್ವರ ವಿಜ್ಞಾನದಲ್ಲಿ ಹೇಳ್ಕೊಡ್ತೀವಿ. ಆಮೇಲೆ ಸ್ವರ ವಿಜ್ಞಾನದ ಮೂಲಕ ವ್ಯಾಪಾರನ ಹೆಂಗ್ ಸಕ್ಸಸ್ ಅನ್ನ ಮಾಡ್ಕೊಳ್ಬಹುದು. ವ್ಯಾಪಾರನ ನೀವು ಪ್ರತಿನಿತ್ಯ ಅಂಗಡಿಗೆ ಸಟರ್ ಹತ್ಬೇಕಾದ್ರೆ, ಅಂದ್ರೆ ಅಂಗಡಿ ತೆಗಿಬೇಕಾದ್ರೆ ಯಾವ ಸ್ವರ ಆಕ್ಟಿವ್ ಇರಬೇಕು, ಯಾವ ಸ್ವರದಲ್ಲಿ ಕಾಲಿಡಬೇಕು ಒಳಗೆ, ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ಬೇಕು. ಈ ನಮ್ಮ ಸ್ವರ ವಿಜ್ಞಾನದಲ್ಲಿ ತಿಳಿಸ್ಕೊಡ್ತದೆ. ಆಮೇಲೆ ಸ್ವರ ವಿಜ್ಞಾನದ ಅನುಸಾರವಾಗಿ ನೀವು ಟ್ರಾವೆಲಿಂಗ್ ಯಾವ ತರ ಮಾಡಬೇಕು. ನಾವು ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಶಾರ್ಟ್ ಟ್ರಾವೆಲ್ ಮಾಡ್ತೀವ, ಲಾಂಗ್ ಟ್ರಾವೆಲ್ ಮಾಡ್ತೀವ. ಅಂದ್ರೆ ದೂರ ಪ್ರಯಾಣನ ಮತ್ತೆ ಕಿರು ಪ್ರಯಾಣನ, ಅಂದ್ರೆ ಹೋಗಿ ಬರೋದು, ಒಂದೇ ದಿನಕ್ಕೆ ಹೋಗಿ ಬರೋದು ಅಥವಾ ವಾರನಗಟ್ಲೆ ಹೋಗೋದದ. ಆವಾಗ ನಾವು ಯಾವ ಸ್ವರ ಆಕ್ಟಿವ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು, ಇದ್ರ ಕೂಡ ನಮ್ಮ ಸ್ವರ ವಿಜ್ಞಾನದಲ್ಲಿ ಇರ್ತದ. ಆಮೇಲೆ ವಿವಿಧ ಉದ್ದೇಶಗಳಿಗಾಗಿ ಸ್ವರವನ್ನು ಹೇಗೆ ಬಳಸಬೇಕು ಅದು ನಿಮಗೆ ಗೊತ್ತು. ಆಮೇಲೆ ಸಕ್ಸಸ್ಗೆ ಏನ್ ಮಾಡಬೇಕು, ಲೈಫ್ ಲೈನ್ಗೆ ಅಂದ್ರೆ ಸಾರಿ ಲವ್ ಲೈಫ್ಗೆ ಹೆಂಗ್ ಮಾಡ್ಕೋಬೇಕು. ನಮಗೆ ಲವ್ ಮಾಡ್ತಿದ್ವಿ, ಅದನ್ನ ಹೆಂಗ್ ರೀತಿ ನಾವು ಸಕ್ಸಸ್ ಮಾಡ್ಕೊಳ್ಬೇಕು. ಮತ್ತೆ ವೈವಾಹಿಕ ಜೀವನ ಸರಿಪಡಿಸ್ಕೊಳ್ಳೋದು ಹೇಗೆ, ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಯಾವ ರೀತಿ ಇರಬೇಕು. ಆಮೇಲೆ ಒಳ್ಳೆ ಅದೃಷ್ಟ ಯಾವ ರೀತಿ ಇರಬೇಕು, ನಮಗೆ ಲಕ್ ಯಾವ ರೀತಿ ತಗೋಬೇಕು, ನಮ್ ಗ್ರೋತ್ ಸಮೃದ್ಧಿ ಯಾವ ರೀತಿ ಆಗ್ಬೇಕು, ನಮ್ಮ ಆರೋಗ್ಯ ಯಾವ ರೀತಿ ನೋಡ್ಕೋಬೇಕು, ಭವಿಷ್ಯ ಯಾರಾದ್ರೂ ನಮಗೆ ಭವಿಷ್ಯ ಹೇಳಕ್ ಬರ್ತಾರ, ಅಥವಾ ನಾವ್ ಯಾರಾದ್ರೂ, ನೀವು ಅಸ್ಟ್ರಾಲಜರ್ ಇದ್ರೆ ನೀವು ಬಂದು ಕೂಡ ಹೇಳ್ಬೋದು, ಇವ್ನು ಇದಕ್ಕೆ ಬಂದನ ಇದೇ ಕಾರಣ ಅದ ಅಂತೇಳಿ. ಅಷ್ಟು ನಿಮ್ಗೆ ಇದರಲ್ಲಿ ನಾಲೆಜ್ ಬರ್ತದೆ ಸ್ವರ ವಿಜ್ಞಾನ ಕಲ್ತಿದ್ರಪ್ಪ ಅಂದ್ರೆ. ಮತ್ತ ಸತ್ಯವನ್ನು ಕಂಡುಹಿಡಿಯಲು ಎದ್ರನ್ನ ಬಂದು ನಮ್ಗೆ ಏನಾದ್ರು ಒಂದು ಮಾತು ಹೇಳ್ತಾನಂದ್ರೆ ಅವ್ನು ಸುಳ್ಳು ಹೇಳ್ತಾನ ಸತ್ಯ ಹೇಳ್ತಾನ ಅನ್ನೋದು ಕೂಡ ನಾವು ಇದರಲ್ಲಿ ಕಂಡುಹಿಡಿದು ಸ್ವರ ವಿಜ್ಞಾನದ ಮೂಲಕ ಕಂಡುಹಿಡಿಬೋದು ಅವ್ನು ಸುಳ್ಳು ಹೇಳ್ತಾನ ಅಂತೇಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಜುಕೇಶನ್ ಮಾಡಬೇಕು, ನಾವು ಏನು ಓದಿದ್ರೆ ಯಾವ ಸಮಯದಲ್ಲಿ ಏನು ಓದಿದ್ರೆ ನಮಗದು ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ, ನಮಗೆ ತಲೆಯಲ್ಲಿ ನೆನಪಿರ್ತದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀವಿ. ಮತ್ತೆ ಅಟ್ರಾಕ್ಟಿವ್ ಆಗಿರೋದಕ್ಕೆ ಏನ್ ಮಾಡ್ಬೇಕು, ಕೋರ್ಟ್ ಕೇಸ್ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು, ಇದೆಲ್ಲವನ್ನು ಕೂಡ ನಾವು ಸ್ವರಜ್ಞಾನದ ಮೂಲಕ ನಾವು ಕಲಿಬಹುದು. ಜೊತೆಗೆ ಸ್ವರಜ್ಞಾನದ ಮೂಲಕ ಮಕ್ಕಳನ್ನು ಹೇಗೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಸ್ವರ ವಿಜ್ಞಾನದ ಮೂಲಕ ಕಲಿಬಹುದು. ಜೊತೆಗೆ ನಮ್ಮ ಹೆಂಡಂದಿರನ್ನು ಹೇಗೆ ವಶದಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದು ಕೂಡ ನಾವು ಈ ಒಂದು ಸ್ವರ ವಿಜ್ಞಾನದಲ್ಲಿ ಕಲಿಸಿಕೊಡ್ತೀವಿ. ಈ ಸ್ವರ ವಿಜ್ಞಾನದ ಬಗ್ಗೆ ನಿಮಗೇನಾದ್ರೂ ನಿಮಗೆ ಇನ್ನೂ ಸ್ವಲ್ಪ ಕೇಳಬೇಕಾಗಿದ್ರೆ ಖಂಡಿತವಾಗಿ ಕೇಳಿಕೊಳ್ಳಿ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳಿ. ಯಾರಿಗಾದ್ರೂ ಅನುಮಾನ ಇದ್ರೆ, ಯಾರಿಗೇನು ಅನುಮಾನ ಇಲ್ವಾ, ಏನಕ್ಕೆ ಕೇಳೋದಿಲ್ವಾ? ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ರವಿರಾಜ್ ಹೇಳಿ. ಸರ್, ಇದರಲ್ಲಿ ಅಂಗುಲಗಳ ಲೆಕ್ಕಾಚಾರ ಹೇಳ್ಕೊಡ್ತೀರಾ? ನಿಮಗೆ ಸ್ವರ ಹೌದು ಎಷ್ಟು ದೂರಕ್ಕೆ ಬರುತ್ತೆ ಅನ್ನೋದು ಅಂಗುಲದ ಲೆಕ್ಕಾಚಾರ ಇದೆ ಶಾಸ್ತ್ರದಲ್ಲಿ. ಹೌದು, ಅದು ಅಂಗುಲದ ಬಳಸಿ. ಲೆಕ್ಕಾಚಾರ ನೀವು ಬೇಸಿಕ್ ಕಲ್ತಿರ್ತಾನೆ ಅಡ್ವಾನ್ಸ್ ಹೋಗೋದಕ್ಕ. ನಾ ಏನ ಬೇಸಿಕ್ ಅಲ್ಲ ಅಲ್ಲ, ನಿಮ್ಗೆ ಹೌದು, ಅದು ತಿಳಿದಿಲ್ಲ, ಅದು ಅಂಗುಲಕ್ಕೆ ನಾವು ಹೋಗಿರಿ ಪೂರ ನೀವು. ಅಲ್ಲ, ಅದು ಅದು ವಿಶೇಷವಾಗಿ ಅದು ಬೇಕಲ್ಲ ಅಡ್ವಾನ್ಸ್ ನಮ್ಗೆ. ನಲ್ಲಿ ಬರುತ್ತೆ ಅಂಗುಲ. ಒಂದು ಒಂದು ಸ್ವರ ಎಷ್ಟು ತಾಸು ಇರುತ್ತೆ, ಹೌದೌದು, ಅದು ಆ ಆ ಇದರಲ್ಲಿ ನಿಮ್ದು. ತಾಸಿನಲ್ಲಿ ಆ ಒಂದು 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 ಆ ಒಂದು ನಿಮಿಷಗಳಲ್ಲಿ ಎಷ್ಟು ಸ್ವರಗಳು ಆಡ್ತಾ ಇರ್ತವೆ. ನಮಗ್ ಅದೇ. ಬೇಕಾಗಿರ್ತಕ್ಕಂಥ ಸ್ವರ ಯಾವ ಸಮಯದಲ್ಲಿ ಸಿಗ್ತದ ನಮ್ಗ. ಹೌದು ಹೌದು. ಅದೇ, ಇದರಲ್ಲಿ ಇದೆಯಾ ತಮ್ಮ ಕೋರ್ಸ್ ಅಲ್ಲಿ, ಇದರಲ್ಲಿ ನಮ್ಮ ಸೇರಿಸ್ತಾ ಕೋರ್ಸ್ ಇದ್ದೀರಾ ಅಲ್ಲಿ ಸರ್ ಇದೆ, ಅದು? ಆದ್ರೆ ಈ ಬೇಸಿಕ್ ನಲ್ಲಿ ಸಿಗಲ್ಲ, ನಮ್ಗೆ ಅಡ್ವಾನ್ಸ್ ನಲ್ಲಿ ಬರುತ್ತೆ ಅದು.
ಅಡ್ವಾನ್ಸ್ ಹಾ ನಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಇದೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮುದ್ರಗಳಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಸಾಧನ ಮಾಡಬೇಕು, ಇದು ನಾವು ಬೇಸಿಕ್ ನಲ್ಲಿ ಇಷ್ಟು ಕಲ್ತಾಗ ಅಡ್ವಾನ್ಸ್ ನಲ್ಲಿ ನಾವು ಇನ್ನ ಅಡ್ವಾನ್ಸೇ ಬೇಸಿಕ್ ಕಲ್ತಿಲ್ಲ, ನಮ್ಗೆ ಏನು ನಾಲೆಜ್ ಇಲ್ಲ ಅಂದ್ರೆ ನಾವು ಹಾ, ಹಂಗಿಲ್ಲಿಗೆ ಯಾಕೆ ಹೋಗೋಣ. ಅದೇ. ಆಮೇಲೆ ಇದೆ ಇನ್ನೊಂದು ನನ್ನ ಸಬ್ಜೆಕ್ಟ್ ನಲ್ಲಿ ಇದೆ ಇದು. ಪ್ರಶ್ನೆಶಾಸ್ತ್ರ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ ಸರ್? ಪ್ರಶ್ನೆಶಾಸ್ತ್ರ ನೀವು ಅವ್ರು ಬಂದು ಕೇಳಿದ ಕೂಡ ನಿಮ್ ಸ್ವರ ನೋಡಿ ಹೇಳ್ಬೋದು ಅವ್ರು ಅದಕ್ಕೆ ಬಂದಾರ ಅಂತ ಹೇಳಿ. ಹ್ಮ್ ಹ್ಮ್. ಅದೇ ಸರ್. ಆಯ್ತು ಆಯ್ತು ಸರ್, ಒಳ್ಳೇದು. ಮತ್ತೇನಾದ್ರು ಆಯ್ತು. ಯಾರಿಗೆ ಕೇಳೋದಿಲ್ವಾ? ಯಾರು ರವಿ ಅವರು ಯಾರು ರೈಸ್ ಹ್ಯಾಂಡ್ ಮಾಡಿದ್ದಾರೆ ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್ ಹೇಳಿ. ಆ, ಸರ್, ಆ, ಈಗ ನಾನು ಇದೇ ಈ ಪರ್ಟಿಕ್ಯುಲರ್ ಇದು ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕಂತ ಇದ್ದೀನಿ. ಸರಿ. ಇದರಿಂದ ನನಗೆ ಪರಿಪೂರ್ಣ ಲಾಭ ಆಗ್ಬೇಕು ಅಂತ ಇದೆ. ಹಾ, ಇದನ್ನ ಯಾವ ಯಾವ ಸ್ವರದಲ್ಲಿ ನಾನು ಜಾಯಿನ್ ಆಗ್ಬೇಕು ಅಭ್ಯಾಸಕ್ಕ ಅದ ಅಭ್ಯಾಸದಲ್ಲಿ ಬರ್ತದೆ. ನೀವು ಅಂತ ಜಾಯ್ನ್ ಹೇಳಿ. ಯಾವ್ದಾದ್ರಾಗಿ ಜಾಯ್ನ್ ಆದ್ಮೇಲೆ ಅಭ್ಯಾಸಕ್ಕೆ ಹಾ, ಬರ್ತದೆ. ಸರ್ ನಾನು ನಿಮ್ಗೆ ಹೊಡಿಬೇಕಂತ ಮಾಡೀನಿ, ಯಾವ ಸ್ವರದಾಗ ಹೊಡ್ಲಿ ಅಂದ್ರೆ ನಾನೇ ನಿಮ್ಗೆ ಅಸ್ತ್ರ ಕೊಡ್ಲಿ ಓಕೆ. ಹೊಡಿಯೋದಕ್ಕೆ? ನೀವು ಕೇಳಿದ್ ಹೆಂಗಿದೆ ಅಂದ್ರೆ ಓಕೆ ಹಂಗಿದೆ ಸರ್. ಸರ್. ನಾನು ನಿಮ್ಗೆ ಹೊಡಿಬೇಕಂತ ಮಾಡೀನಿ, ಯಾವ ಸ್ವರದಲ್ಲಿ ಹೊಡಿಲಿ ಹೇಳಿ. ಅಲ್ಲ ಸರ್, ಆಗಲ್ಲ. ಹಾ, ಆಗಿದೆ ನಿಮ್ ಓಕೆ ಸರ್, ಪ್ರಶ್ನೆ ಇರ್ತದೆ ಖಂಡಿತ. ಥ್ಯಾಂಕ್ ಯು. ಅದರಲ್ಲಿ ಕೂಡ ನಾವು ಯಾರನ್ನ ಮೀಟ್ ಮಾಡ್ಬೇಕಾದ್ರೆ ಯಾವ ಸ್ವರದಲ್ಲಿ ಮೀಟ್ ಮಾಡಬೇಕು, ಅವ್ರನ್ನ ಯಾವ ರೀತಿ ಮನಸ್ಸನ್ನು ಗೆಲ್ಲಬೇಕು ಅನ್ನೋದೆಲ್ಲ ಅದರಲ್ಲಿ ಇರುತ್ತೆ. ಯಾವ ಯಾವ ಒಂದು ನಾವು ಅಭ್ಯಾಸ ಮಾಡ್ತಿರ್ತೀವಿ, ಆ ಅಭ್ಯಾಸ ಯಾವ ಸಮಯದಲ್ಲಿ ಯಾವ ಸ್ವರದಲ್ಲಿ ಮಾಡಬೇಕು, ಅದು ಅಭ್ಯಾಸ ಯಾವಾಗ ಸಂಬಂಧಪಟ್ಟದ್ದು, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹ್ಮ್. ಆ ಅಭ್ಯಾಸದಲ್ಲಿ ಕೂಡ ಎರಡು ಭಾಗಗಳಿದ್ದಾವೆ. ಒಂದು ತಂಪಾಗಿರ್ತಕ್ಕಂಥ ಅಭ್ಯಾಸ, ಒಂದು ಕೋಪದಲ್ಲಿ ಮಾಡ್ತಕ್ಕಂಥ ಅಭ್ಯಾಸ. ನೀವು ಯುದ್ಧಾಭ್ಯಾಸ ಮಾಡ್ತಿದ್ರೆ ಸೂರ್ಯ ನಡೆಯಲ್ಲಿ ಮಾಡಿದ್ರೆ, ಚಂದ್ರ ನಡೆಯಲ್ಲಿ ಮಾಡಿದ್ರೆ ಯುದ್ಧಾಭ್ಯಾಸ ಸಕ್ಸಸ್ ಆಗಲ್ಲ. ಎಸ್ ಸರ್. ವೇದ ಪಠನೆ ಮಾಡಬೇಕಾದ್ರೆ ನೀವು ಸೂರ್ಯ ನಡೆಯಲ್ಲಿ ವೇದ ಪಠನೆಗಳನ್ನ ವಿದ್ಯಾಭ್ಯಾಸ ಮಾಡ್ತಾರಂದ್ರೆ ಆಗಲ್ಲ. ಅದು ಎಸ್ ಚಂದ್ರ ಸ್ವರದಲ್ಲಿ ಮಾಡಬೇಕಾಗ್ತದೆ, ಕೂಲಾಗಿ ಕುಂತ್ ಮಾಡ್ಬೇಕಾಗಿರ್ತದೆ. ಓಕೆ. ನಾನು ಹೇಳುವಾಗ ಆಮೇಲೆ ನಿಮಗೆ ಹೇಗೆ ನಾನು ಪೇಮೆಂಟ್ ಹೇಳುವಾಗ ಮಾಡೋದು? ನಿಮ್ಗೊಂದು ಬೀಜ ಕೊಟ್ಟಿರ್ತೀನಿ, ಒಂದು ಕೋರ್ ಅಂದ್ರೆ ನಿಮ್ಗೊಂದು ಹಣ್ಣು ಕೊಟ್ಟಿರ್ತೀನಿ ಅಷ್ಟೇ. ಆ ಹಣ್ಣನ್ನ ನೀವು ತಿಂತಿರೋ ಹೂಳ್ತಿರೋ ನಿಮಗೆ ಬಿಟ್ಟದ್ದು. ಉಳಿದಾಗ ಹಲವಾರು ಗಿಡಗಳ ಅಥವಾ ಹಲವಾರು ಹಣ್ಣುಗಳು ಸಿಗ್ತವೆ, ಅದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ನಿಮ್ಮ ಶ್ರಮನೂ ಇರ್ಬೇಕಾದ್ರೆ ನೀವು ತಿಂದ್ರೆ ಆಯ್ತು, ಮುಗೀತು. ಓಕೆ. ಯಾವುದೇ ಗುರು ಆದ್ರೆ ಒಂದು ಬೀಜ ಕೊಡ್ತಾನೆ ಅಷ್ಟೇ. ಎಸ್ ಸರ್, ಕರೆಕ್ಟ್. ನೀ ಏನ್ ಮಾಡ್ತೀಯಪ್ಪ ನೋಡು, ನನ್ನ ಕೈಲಿಂದ ನಾನು ಕೊಡೋದಿಷ್ಟೇ. ಇಂಥ ಬೀಜನ ನೀನ್ ಏನ್ ಮಾಡ್ತೀಯ, ತಿಂತೀಯ, ಉಳ್ತೀಯ, ಬೆಳೆಸ್ತೀಯ, ನಿಮಗ್ ಬಿಟ್ಟದ್ದು. ಕರೆಕ್ಟ್ ಕರೆಕ್ಟ್. ಎಲ್ಲ ಇದೆ ಸರ್, ಸ್ವರವಿಜ್ಞಾನದಲ್ಲಿ ಎಲ್ಲ ಇದೆ. ನಿಮ್ಗೆ ಏನ್ ಬೇಕಾದ್ರೆ ಇದೆ. ನಿಮ್ಮ ಹೆಂಡ್ರು ನಿಮ್ ಮಾತು ಕೇಳಬೇಕಾದ್ರೂ ಇದೆ, ಗಂಡಂದ್ರ ನಿಮ್ ಮಾತು ಕೇಳಬೇಕಾದ್ರೆ, ಚಟಗಳನ್ನು ಬಿಡಿಸ್ಬೇಕಾದ್ರೆ ಇದೆ, ಕುಡಿಬೇಕಾದ್ರೂ ಕೂಡ, ಸಾರಿ ಎಸ್ ಹೇಳ್ಬಾರ್ದು ಸರ್. ನಾನು ಇದನ್ನ, ಬೇಡ ಅದನ್ನ. ಯಾವ ಸ್ವರದಲ್ಲಿ ಕುಡಿಬೇಕು ಅದು ನಾನು ಹೇಳ್ತಾ ಇರೋದು, ನೀರಾ ಬೀರಾ ಗೊತ್ತಿಲ್ಲ, ಅದು ಯಾವ ಸ್ವರದಲ್ಲಿ ಕುಡಿದ್ರೆ ದೇಹಕ್ಕೆ ಒಳ್ಳೇದು. ನೀರು ಕುಡಿದ್ರೆ ಏನಿರ್ತದೆ, ಬೀರ್ ಕುಡಿದ್ರೆ ಏನಿರ್ತದೆ, ಅದು ಕೂಡ ನಿಜವಾಗ್ಲೂ ಹೇಳ್ತೀನಿ, ಅದ್ರೂ ಕೂಡ ನಮ್ಮ ಇದರಲ್ಲಿ ಬರುತ್ತೆ. ಎಸ್ ಸರ್, ಎಸ್. ಸಾಕಷ್ಟು ವಿಷಯಗಳಿದ್ದಾವೆ, ಪೇಮೆಂಟ್ ಇದರಲ್ಲಿ ಹೇಗೆ ಸಾಕಷ್ಟು ಮಾಡಬಹುದು? ವಿಷಯಗಳಿದ್ದಾವೆ. ಬಟ್ ಕೆಲವೊಂದನ್ನ ಮಾತ್ರ ಹೇಳಕ್ ಸಾಧ್ಯ, ನಾ ಎಲ್ಲಾನು ಹೇಳಕ್ ಆಗಲ್ಲ. ನೀವು ಏನಾದ್ರು ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಎಸ್ ಇದೆಯಾ ಇಲ್ವಾ ಅಷ್ಟನ್ನ ಮಾತ್ರ ಹೇಳ್ಬೋದು. ಎಲ್ಲಾನು ಹೇಳಕ್ ಈ ಒಂದು ಇದರಲ್ಲಿ ನಾನು ಎಲ್ಲಾನು ಹೇಳಕ್ ಆಗೋದಿಲ್ಲ. ಬಟ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನನ್ನ ಹತ್ರ ಉತ್ತರ ಇದೆಯಾ, ನನ್ನ ಸಬ್ಜೆಕ್ಟ್ ನಲ್ಲಿ ಅದು ಇದೆಯಾ ಅಂತ ಮಾತ್ರ ಹೇಳ್ಬೋದು. ಸರಿ ಸರ್. ಓಕೆ, ಮತ್ತೆ ಯಾರಿಗಾದ್ರೂ ಡೌಟ್ ಇದೆಯಾ? ಪೇಮೆಂಟ್ ಹೇಗೆ ಮಾಡಬಹುದು ಅದನ್ನ ಸ್ವಲ್ಪ ಹೇಳಿ. ಏನ್ ಸರ್? ಸರ್ ಪೇಮೆಂಟ್ ಹೇಗೆ ಮಾಡಬಹುದು ಅಂತ ನಾ ಅದನ್ನ ಹೇಳ್ತೀನಿ ಸ್ವಲ್ಪ ಸರ್, ಹೇಳ್ಬಿಡಿ. ಒಂದು ಲೈನ್ ಮೇಲೆ ಹೇಳ್ತೀನಿ. ಮತ್ತೆ ಯಾರಾದ್ರೂ ಪ್ರಶ್ನೆಗಳು ಮುಗಿಲಿ, ಪ್ರಶ್ನೆಗಳ ಮುಗಿದ ಓಕೆ. ಯಾವ ಸರಿ ಸರ್. ದಿನಾಂಕದಿಂದ ಶುರು ಮಾಡ್ತೀನಿ, ಯಾವಾಗ ಏನೇನು ಸಬ್ಸಿಡಿಗಳವ, ಯಾವಾಗ ಯಾರು ಪೇಮೆಂಟ್ ಮಾಡಿದ್ರೆ ಎಷ್ಟು ಕನ್ಸಿಸ್ ಅನ್ನೋದು ಎಲ್ಲನೂ ನಾನು ಹೇಳ್ತೀನಿ ಅಂತ. ಸ್ವಲ್ಪ ಯಾರ್ದಾದ್ರು ಪ್ರಶ್ನೆಗಳು ಮುಗ್ದಿದ್ರೆ ನಾನು ಅದು ವಿಷಯಕ್ಕೆ ಬರ್ತೀನಿ. ಎಲ್ಲರದ್ದು ಪ್ರಶ್ನೆ ಇಲ್ವಾ ಯಾರ್ದು? ಎಸ್ ಸರ್, ಥ್ಯಾಂಕ್ ಯು. ಓಕೆ, ಏನಾದ್ರು ಕೇಳೋದಿದೆಯಾ ಮತ್ತೆ? ಯಾರು ಯಾರು ಕೈ ಎತ್ತಿದ್ದಾರೆ? ಹೆಲ್ತಿ ವೆಲ್ತಿ ಹೇಳಿ. ರೂಪಾ ಮೇಡಮ್ ಏನಾದ್ರು ಕೇಳೋದಿದೆಯಾ? ಹ್ಯಾಂಡ್ ರೈಸ್ ಆಗಿದೆ. ಹೆಲ್ದಿ ವೆಲ್ದಿ ರೂಪಾ ಮೇಡಮ್ ಅವರೇ ಏನಾದ್ರು ಕೇಳೋದಿದ್ರೆ ಕೇಳಿ, ಹ್ಯಾಂಡ್ ರೈಸ್ ಆಗಿದೆ. ಇಲ್ಲ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್ ಹೇಳಿ.
ಸರ್ ಇವಾಗ ನಾವು ಇದು ಜ್ಯೋತಿಷ್ಯ ಶಾಸ್ತ್ರ ಕಲಿಯೋ ಆಸನ ಇದೆ. ಜೊತೆಗೆ ಪ್ರೆಸೆಂಟ್ ಇವಾಗ ಸಂಗೀತ ಕಲಿಯಕ್ಕೆ ಅಂತ ಹೇಳ್ಬಿಟ್ಟು ನಾವು ಸೇರ್ಕೊಂಡಿದ್ದೇವೆ, ನ್ಯೂಲಿ ಜಾಯ್ನ್ ಆಗಿದ್ದೇವೆ. ಸೊ ಇದರಿಂದ ಅದಕ್ಕೂ ಸ್ವಲ್ಪ ಸ್ವರಗಳು ಸೂಟಬಲ್ ಆಗುತ್ತಾ ಹಿಂಗೆ ಅಂತ ಸರ್? 100% ಆಗುತ್ತೆ. ಸಂಗೀತ ಕಲಿಯೋರಿಗೆ, ಯಾವುದೇ ವಿದ್ಯೆ ಕಲಿಯೋರಿಗೆ ಯಾವ ರೀತಿ ಯಾವ ಸ್ವರದಲ್ಲಿ ಕಲಿಬೇಕು ಆಗತ್ತೆ. ನಿಮಗೆ ಸರ್ ಮೇಡಮ್ ಅವರೇ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಸ್ವರ ವಿಜ್ಞಾನ ಬೇಸಿಕ್ ಕಲ್ತಿರಲಿ ನೀವು, ನಿಮ್ಮನ್ನ ನೀವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋಷ್ಟರ ಮಟ್ಟಿಗೆ ಈ ಬೇಸಿಕ್ ಸಾಕು ನಿಮಗೆ. ಅಡ್ವಾನ್ಸ್ ಅಂದ್ರೆ ಎಕ್ಸ್ಟ್ರೀಮ್ ಅದು. ಅಡ್ವಾನ್ಸ್ ಕಲ್ತ್ರೆ ಇನ್ನ ಎಕ್ಸ್ಟ್ರೀಮ್. ಇದು ಸಾಧನ ಆದ್ಮೇಲೆ, ಈ ಬೇಸಿಕ್ ಸಾಧನ ಆದ್ಮೇಲೆ ಅಡ್ವಾನ್ಸ್ ಹೋದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೈಕಲ್ ಮಮ್ಮಲಿಗೆ ಬೈಕ್ ಕಲಿಯಕ್ ಆಗಲ್ಲ, ಸೈಕಲ್ ಕಲ್ತ ಮೇಲೆ ಒಂದ್ ಬ್ಯಾಲೆನ್ಸ್ ಸಿಗುತ್ತೆ, ಆಮೇಲೆ ಬೈಕಿಗೆ ಹೋಗ್ಬೋದು. ಇದು ಮೇಡಮ್ 1 ವೀಕ್, 6 ದಿನ ಕೋರ್ಸು, ಎಕ್ಸ್ಟ್ರಾ 1 ವೀಕ್ ಒಂದು ದಿನ ಆಗ್ಬೋದು. ಬಿಕಾಸ್ ಯಾರಾದ್ರೂ ಡೌಟ್ ಇರ್ತಾವಲ್ಲ, ಡೌಟ್ ಕ್ಲಾಸ್ ಅಂತ 1 ದಿನ ಮಾಡ್ತೀನಿ ನಾನು. ಆಕ್ಚುಲಿ ಇರೋದು 6 ದಿನ ತರಗತಿ. ಯಾರಿಗಾದ್ರೂ ಮತ್ತೆ ಕೇಳದಿದ್ಯಾ? ಇಲ್ವಾ? ಮುಗಿಸೋಣವಾ? ಓಕೆ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿ. ಆದಷ್ಟು ನಾನು ಹೇಳಿದ ದಿನಾಂಕಗಳಲ್ಲಿ ನೀವು ಎನ್ರೋಲ್ ಆದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ನಮಗೊಂದು ಸ್ವಲ್ಪ ಶಕ್ತಿ ತುಂಬಿದಂಗೆ ಆಗುತ್ತೆ. ಯಾಕಂದ್ರೆ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಸ್ವಲ್ಪ ಮಾಹಿತಿ ಬರ್ತದೆ ನೀವು ಇದು ಮಾಡಿದಂಗೆ. ಅದಕ್ಕೋಸ್ಕರ ಆದಷ್ಟು ಬೇಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಅಭಿರುಚಿ ಇದ್ರೆ ಹೇಳಿ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಇದ್ರೆ, ಅಥವಾ ನಿಮ್ಮ ಕಲಿಯುವಂತ ಆಸಕ್ತರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಸ್ವಲ್ಪ ಹೇಳಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ತರಗತಿಗೆ ನೀವೆಲ್ಲ ಬಂದಿದ್ದಕ್ಕೋಸ್ಕರ ನನ್ನಿಂದ ಈ ಸ್ವರ ವಿಜ್ಞಾನದ ಒಂದು ಕಿರು ಪರಿಚಯ, ಯಾವ ರೀತಿ ಸ್ವರ ವಿಜ್ಞಾನ ಇರ್ತಕ್ಕಂಥ ಈ ಕಿರು ಪರಿಚಯದ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.